ನಮಸ್ಕಾರ ಎಲ್ರಿಗೂ. ಜಿಜ್ಞಾಸ ಅಂತಂದ್ರೆ ಬೆಳಕು, ವಿಶ್ವಾಸ, ನಂಬಿಕೆ, ಜ್ಞಾನ, ಶಕ್ತಿ. ಯಾರಿಗೆ? ಫೇಲ್ ಆಗ್ತೀನಿ ಅಂತ ಹೇಳಿ ಭಯ ಪಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಷ್ಟೇನಾ? ಸಾಧನೆ ಸಾಧನೆ ಮಾಡಿ ತೋರಿಸ್ತೀನಿ ಅಂತಿರುವ ಛಲ ಇರುವಂತಹ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ನಮ್ಮ ಈ ಜಿಜ್ಞಾಸ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ಒಂದು ಅವಧಿ ಒಳಗಡೆ ಕ್ಲಾಸ್ 10ಗೆ ಸಂಬಂಧಪಟ್ಟಂತೆ SSLC ಬೋರ್ಡ್ನವರು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟಿಗೆ ಎರಡೆರಡು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಿತ್ತಪ್ಪ ಅಂತಂತಂದ್ರೆ ಇವತ್ತಿನ ಈ ಒಂದು ಸೆಷನ್ ಒಳಗಡೆ ಇಂಗ್ಲಿಷ್ ಮೀಡಿಯಂ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತ ಆ ಎರಡರಲ್ಲಿ ಒಂದನೇ ಮಾಡೆಲ್ ಕ್ವಶನ್ ಪೇಪರ್ನ ನಾವೇನ್ ಮಾಡ್ತಾ ಇದೀವಿ, ಡಿಸ್ಕಷನ್ ಮಾಡ್ತಾ ಇದೀವಿ. ಅದರೊಂದಿಗೆ ಅದನ್ನ ಸಾಲ್ವ್ ಮಾಡುವ ಮೆಥಡ್ ಗಳನ್ನ ತಿಳ್ಕೊಂತಾ ಇದೀವಿ. ಸೊ ಹಾಗಿತ್ತಪ್ಪ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ಫ್ರಂಟ್ ಫಾರ್ಮೆಟ್ ಅಂತಂದ್ರೆ ನಾವೇನ್ ಮಾಡೆಲ್ ಕ್ವಶನ್ ಪೇಪರ್ನ ಮೊದಲನೇ ಒಂದು ವ್ಯೂ ಅಂತ ಹೇಳುತ್ತಾ. ಸೊ ಒಂದ್ ಸ್ವಲ್ಪ ಮಾಡೆಲ್ ಕ್ವಶನ್ ಪೇಪರ್ನ ಯಾಕೆ ಬಿಡಿಸ್ಬೇಕು ಅನ್ನೋಕ್ಕಿಂತ ಬಿಫೋರ್ ಆಗಿ, ಸೊ ಈ ಒಂದು ಅಕಾಡೆಮಿಕ್ ಇಯರ್ ಒಳಗಡೆ ಟೆಕ್ಸ್ಟ್ ಬುಕ್ ಏನಾಗಿತ್ತಪ್ಪ ಅಂದ್ರೆ ಮೊದಲು ಬಹಳ ದಪ್ಪದಾಗಿತ್ತು, ಇವಾಗ ತಿನ್ನಾಗಿತ್ತು. ಯಾಕಪ್ಪ ಅಂತಂದ್ರೆ 14 ಲೆಸನ್, 15 ಇದ್ದಿದ್ದು 14 ಲೆಸನ್ಗಳದು ಒಂದನೇದ್ದು. ಎರಡನೇದ್ದು ಏನಪ್ಪಾ ಅಂದ್ರೆ ಬಿಗ್ ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಅನೇಕ ಎಕ್ಸರ್ಸೈಸ್ಗಳು ಏನಾದಪ್ಪ ಅಂದ್ರೆ ರೆಡೀಸ್ ಅದು. ಸೊ ಇಷ್ಟು ಸರ್ಪ್ರೈಸ್ ಗಳನ್ನು ಹೊತ್ತುಕೊಂಡು ನಮಗೇನು ಕೊಟ್ಟಾದ್ಮೇಲೆ ಖುಷಿಯಿಂದ ಇರದೇ ಇರ್ತೀವ, ನಾವು ಇದ್ದೇ ಇರ್ತೀವಿ. ಸೊ ಚೆನ್ನಾಗಿ ಪಾಠ ಮಾಡಿದ್ವಿ ನಾವು ಸಹಿತ, ವಿದ್ಯಾರ್ಥಿಗಳು ಅಷ್ಟೇ. ಇದರಿಂದ ತಿಳ್ಕೊಂಡಾದ್ಮೇಲೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇತ್ತು. ಏನಪ್ಪಾ ಅಂದ್ರ ಇಷ್ಟೆಲ್ಲ ಕಡಿಮೆ ಮಾಡಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಕೊಡಬಹುದು ಅಂತೇಳಿ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾನೆ ಇತ್ತು. ಸೊ ಅದಕ್ಕೆ ನಾವು ಬಹಳ ಇದರಿಂದ ಕಾತುರದಿಂದ ಕಾಯ್ತಾ ಇದ್ವಿ. ಸೊ ಮಾಡೆಲ್ ಕ್ವಶನ್ ಪೇಪರ್ ಯಾವಾಗ ಬಿಡ್ತಾನೆ ಅಂತ ಹೇಳಿ. ಸೊ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾಯ್ತು. ಸೊ ಅದನ್ನ ಏನ್ ಮಾಡೋಣಪ್ಪ ಅಂದ್ರೆ ನೀಟಾಗಿ ಸ್ಟಡಿ ಮಾಡೋಣ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಮಾಡೆಲ್ ಕ್ವಶನ್ ಪೇಪರ್ ಯಾಕೆ ಸ್ಟಡಿ ಮಾಡಬೇಕಪ್ಪ ಅಂತಂದ್ರೆ ಅದೇನಾಗಿರುತ್ತಪ್ಪ, ರಿಫ್ಲೆಕ್ಷನ್ ಆಗಿರುತ್ತ ಅಂತಂದ್ರೆ ಮೇನ್ ಎಕ್ಸಾಮಿನೇಷನ್ ಅದು ಒಂದು ಪ್ರತಿಬಿಂಬ. ನಾನು ಈ ರೀತಿ ಬರ್ತೀನಿ ಅಂತ, ಈ ರೀತಿ ಅಂದ್ರೆ ಇದೇ ರೀತಿ ಒಂದ್ ಸ್ವಲ್ಪ ಏನಾಗಿರುತ್ತೆ 70 to 80% ಈ ತರ ಮಾಡೆಲ್ ತರಾನೇ ಇದ್ದೇ ಇರುತ್ತೆ. ಆಮೇಲೆ ಸ್ವಲ್ಪ ವೇರಿಯೇಷನ್ಗಳು ಆಗಬಹುದು ಅಷ್ಟೇ. ಆಮೇಲೆ ಈ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಏನಾಗ್ತವಪ್ಪ, ನಮ್ಮ ಆತ್ಮಸ್ಥೈರ್ಯ ಹೆಚ್ಚಿಗೆ ಆಗಿರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನ್ ಮಾಡಿದಾರಪ್ಪ, ನಮ್ ಜೊತೆ ಸ್ವಲ್ಪ ಅವ್ರು ಏನ್ ಮಾಡಿದಾರೆ, ಆಟ ಆಡಿದಾರೆ. ಏನಪ್ಪಾ ಅಂತಂದ್ರೆ ಪೋರ್ಷನ್ ಕಡಿಮೆ ಮಾಡಿದೀವಿ. ಹಾಗಿತ್ತಪ್ಪ ಅಂತ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆಮೇಲೆ ಕಾನ್ಸೆಪ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ, ಕಡಿಮೆ ಇದ್ದರೂ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ. ಅದಕ್ಕಾಗಿ ಅವರು ಒಬ್ಬ ಅಣ್ಣನನ್ನ ಇಂಟ್ರೊಡ್ಯೂಸ್ ಮಾಡಿಸಿದಾರೆ. ಇಲ್ಲಿ ಅಣ್ಣ ಮೀನ್ಸ್ ಯಾರಪ್ಪ ಅಂತಂತಂದ್ರೆ ಅದುವೇ ಕ್ವಶನ್ ಪೇಪರ್ ಅಣ್ಣ. ಆ ಕ್ವಶನ್ ಪೇಪರ್ ಅಣ್ಣನ ಮೂಲಕ ನಿಮಗೆ ಒಂದು ನಿಮ್ಮ ಜ್ಞಾನಕ್ಕೆ, ನೀವು ತಿಳಿದುಕೊಂಡಿರುವ ಮಟ್ಟಕ್ಕೆ ಒಂದು ಸವಾಲ್ ಅನ್ನ ಎಸೆದಿದ್ದಾರ. ಆ ಸವಾಲನ್ನ ನೀವು ಎದುರಿಸ್ತೀರಾ. ಯಾಕಪ್ಪ ಅಂದ್ರೆ ನಿಮ್ಮೊಂದಿಗೆ ಇದೆ ಈ ಜಿಜ್ಞಾಸ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳೇ ಭಯ ಪಡುವ, ಆತಂಕ ಪಡುವ ಯಾವುದೇ ಒಂದು ರೀತಿಯ ಈ ತರ ಗೊಂದಲಗಳು ಯಾವುದೇ ರೀತಿ ಇರೋದು ಬೇಡ. ಬಹಳ ಕ್ಲೀನ್ ಆಗಿ ನೋಡ್ತಾ ಹೋಗೋಣ. ಹೌದು, ಪೋರ್ಷನ್ ರಿಲೀಸ್ ಆಗಿತ್ತು, ಹಾಗಿದ್ರೆ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿರಬಹುದು. ಪ್ಯಾಟರ್ನ್ ಚೇಂಜ್ ಆಗಿಲ್ಲ, ಸ್ವಲ್ಪ ಅದರಲ್ಲಿ ಬರುವಂತ ಕ್ವಶನ್ಗಳು ಏನಾಗಿರ್ತಾವಪ್ಪ ಅಂತ ಸ್ವಲ್ಪ ಟ್ವಿಸ್ಟ್ ಫುಲ್ ಆಗಿರ್ತಾವು. ಹಾಗಿದ್ರೆ ಅಪ್ಲೈಡ್ ಆಗಿರ್ತಾವ, ಯಾವ ರೀತಿ ಬಂದಿದಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಅದನ್ನ ಹೇಳ್ಕೊಡಕ್ ನಾನು ಇಲ್ಲಿದ್ದೀನಿ, ನೀವು ಕೇಳಕ್ ನೀವು ರೆಡಿ ಇದ್ದೀರಾ ಅಂತ ಹೇಳ್ತಾ. ಸೊ ಇವತ್ತಿನ ಈ ಅವಧಿ ಒಳಗೆ ಕೇವಲ ನಾವ್ ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ಕ್ವಶನ್ ನಂಬರ್ ಏನ್ ಮಾಡ್ತಿದೀವಪ್ಪ ಅಂತಂತಂದ್ರೆ 1ರಿಂದ 24 ಮಾತ್ರ ನಾವೇನ್ ಮಾಡ್ತಿದ್ವಿ, ನೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ವಿ. ಯಾಕೆ ನೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತಿದೀವಪ್ಪ ಅಂತಂತಂದ್ರೆ ಅದೇನೋ ಕೊಳ್ಳಗಳು ಸೇರಿ ಏನು ಹನಿ ಗೂಡಿದ್ರೆ ಹಳ್ಳ ಅಂತೇನು ಹೇಳ್ತಾರಲ್ಲ, ಆ ತರ ಹಳ್ಳಗಳು ಸೇರಿ ನದಿಗಳು ಸೇರಿ ಸಾಗರ ಅನ್ನುವ ರೀತಿಗಳು ಸ್ವಲ್ಪ ನೀಟಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಸವಿಯೋಣ ಸೊ ಒಂದು ವಿಷಯವನ್ನು. ಸೊ ಹಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಮೊದಲನೇ ಕ್ವಶನ್ ಏನಾಗಿದೆಯಪ್ಪ ಅಂದ್ರೆ ದ HCF ಆಫ್ 5:2 into 2 and 2:5 into 5 ಈಸ್ ಅಂತ ಹೇಳಿದಾನ. ಸೊ ಇಲ್ಲಿ ನೋಡ್ರಿ ಎಷ್ಟು ಮಜಾ. ಸೊ ಮೊದಲು ಇವುಗಳ ಪ್ಲೇಸ್ ಒಳಗಡೆ ನಂಬರ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಆ ಎರಡೂ ನಂಬರ್ಗಳ HCF ಅನ್ನ ಫೈಂಡ್ ಮಾಡು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಫೈಂಡ್ ಮಾಡು ಅಂತ ಹೇಳ್ತಾ ಇದ್ದವ. ಸೊ ಅಣ್ಣ ಇವಾಗ ಏನ್ ಮಾಡ್ಬಿಟ್ಟಿದಾನ, ಚೇಂಜ್ ಆಗ್ಬಿಟ್ಟಿದಾನ. ಯಾವ ರೀತಿ ಚೇಂಜ್ ಆಗಿದಾನ, ಆ ನಂಬರ್ಸ್ ಗಳ ಏನ್ ಕೊಟ್ಟಿದಾನ ಇಲ್ಲಿ, ಫ್ಯಾಕ್ಟರ್ಸ್ ಗಳನ್ನ ಕೊಟ್ಟು ನಮಗೇನ್ ಮಾಡ್ತಿದಾನಪ್ಪ ಅಂತಂದ್ರೆ ಸ್ವಲ್ಪ ಈಸಿ ಮಾಡಿ ನಿಮಗೇನ್ ಮಾಡ್ತಿದಾನಪ್ಪ ಅಂತಂದ್ರೆ ಅವುಗಳ HCF ಫೈಂಡ್ ಮಾಡು. ಸೊ ಯಾವ ರೀತಿ ಫೈಂಡ್ ಮಾಡ್ಬೋದು, ಈ ಕಡೆ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಯಾವ ರೀತಿ ಫೈಂಡ್ ಮಾಡ್ತೀನಿ ನೋಡಿ. ಸೊ ಕ್ವಶನ್ ಬರ್ಕೊಳ್ಳೋಣ. 5:2 into 2 and ಇನ್ನೊಂದೇನಪ್ಪಾ ಅಂತ 2:5 into 5 ಅಂತಿದೆ. ಸೊ ನೀಟಾಗಿ ಸೊಲ್ಯೂಷನ್ ಅಂತ ಹೇಳಿ ಹಾಕೊಂಡು ಬರ್ಕೊಳ್ಳೋಣ. 5:2 ಮತ್ತು 2 ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಾಗ 5 into 5 into 2 ಆಯ್ತು. ಸೊ ಅದೇ ರೀತಿ 2:5 ಬರ್ಕೊಳ್ಳೋಕೆ ಬಿಫೋರ್ ಆಗಿ 5 ಬರ್ಕೊಂಡು
ಆಮೇಲೆ 2/5 ಬರ್ಕೊಂಡೆ. ಆ ತರ ಬರ್ಕೊಂಡ್ರು ಒಂದೇ, ಈ ತರ ಅದ್ಲಿ ಬದ್ಲಿ ಮಾಡ್ಕೊಂಡು ಒಂದೇ, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಸೈನ್ ಇರೋದ್ರಿಂದ. ಸೊ 5 ಬರ್ಕೊಂತೀನಿ. 2/5 ಅಂದ್ರೆ 2ನ 5 ಟೈಮ್ಸ್ ಏನ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು 3, 2, 5. ಸೊ ಹಾಗೆ ಎರಡೂದ್ರೊಳಗಡೆ ಕಾಮನ್ ಟರ್ಮ್ ಯಾವುದು? ಇಲ್ಲಿ 2 ಕಡೆ 5 ಕಾಮನ್ ಆಗಿದೆ, ಅದೇ ರೀತಿ ಇಲ್ಲಿ 2 ಕಾಮನ್ ಆಗಿದೆ. ಹಾಗಿತ್ತಪ್ಪ ಅಂತಂದ್ರೆ ಇಲ್ಲಿಯ HCF ಏನಾಗಿದೆಯಪ್ಪ ಅಂತಂದ್ರೆ 5 into 2 or 2 into 5. ಇದೆಲ್ಲಾದ್ರೂ ಇದೆನಾ ಅಂತೇಳಿ ಆಪ್ಷನ್ ನೋಡಿದಾಗ ಅದುವೇ ಕಾಣ್ತಿದೆ ನೋಡಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ 2 into 5 ಅಂತ ಹೇಳಿ ಕರಿತೀವಿ. ಹಾಗಿತ್ತಪ್ಪ ಅಂತಂದ್ರೆ ಸೊ ಒಂದೇ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈ ಕ್ವಶನ್ ನಂಬರ್ 2, ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಇಸ್. ಈ ಕ್ವಶನ್ ಅನ್ನ ಪದೇ ಪದೇ ಕೇಳಿದಾನೆ. ಹಾಗಿತ್ತಪ್ಪ ಅಂದ್ರೆ ಇದ್ರ ಆನ್ಸರ್ ಏನಾಗುತ್ತೆಪ್ಪ ಅಂದ್ರೆ n is equal to n into n+1 divided by 2 ಆಗುತ್ತೆ. ಸೊ ಈ ಆನ್ಸರ್ ಯಾವ ರೀತಿ ನೀವು ಹೇಳ್ತಿದ್ದೀರಿ ಅಂದ್ರೆ ಕೆಲವೊಬ್ಬರಿಗೆ ಆನ್ಸರ್ ಗೊತ್ತು, ಆದ್ರೂ ಸಹಿತ ಇದು ಯಾವ ರೀತಿ ಬಂತಪ್ಪ ಅಂತಂದ್ರೆ ನ್ಯಾಚುರಲ್ ನಂಬರ್ಗಳ ಸಮ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮೊದಲು ನ್ಯಾಚುರಲ್ ನಂಬರ್ಗಳು ಅಂತಂದ್ರೆ ಯಾವುದು? 1, 2, 3 ಸೋ ಆನ್ ಅಪ್ ಟು ಅಂತಂದ್ರೆ 1ರಿಂದ ಪ್ರಾರಂಭಗೊಂಡು ಕೇವಲ ಧನ ಸಂಖ್ಯೆಗಳನ್ನು, ಪಾಸಿಟಿವ್ ನಂಬರ್ಸ್ ಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ನ್ಯಾಚುರಲ್ ನಂಬರ್ಸ್ ಗಳು ಅಂತ ಹೇಳಿ ಕರಿತೀವಿ. ಹಾಗಿತ್ತು ಪವರ್ ಎಷ್ಟು ಅನಂತ ಇನ್ಫಿನಿಟಿ ವರ್ಗು ಇದಾವ. ಆಮೇಲೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಒಂದು ಎಕ್ಸಾಂಪಲ್. ಯಾಕಪ್ಪ ಅಂತಂದ್ರೆ ಎಲ್ಲಿ ಕಾಮನ್ ಡಿಫರೆನ್ಸ್ ಒಂದೇ ಆಗಿರುತ್ತದೆಯೋ ಒಂದು ಸೀರೀಸ್ ಒಳಗಡೆ, ಹಾಗಿತ್ತಪ್ಪ ಅಂದ್ರೆ ಆ ಸೀರೀಸ್ಗೆ ಏನಂತ ಕರಿಬಹುದು ನಾವು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇಳಿ ಕರಿಬಹುದು. ಹಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದೇ ಟರ್ಮ್ಗೆ ಏನಂತ ಕರಿತೀವಿ? ಎ ಅಂತ ಕರಿತೀವಿ. ಹಾಗಿದ್ರೆ ಎ ಅಂತಂದ್ರೆ ಒಂದು ಕಾಮನ್ ಡಿಫರೆನ್ಸ್ ನೀವೇ ನೋಡ್ರಿ, ಎರಡರೊಳಗಡೆ 1 ತೆಗೆದ್ರು ಒಂದೇ, 3 2 ತೆಗೆದ್ರು ಒಂದೇ. ಸೊ ಕಾಮನ್ ಡಿಫರೆನ್ಸ್ ಎಲ್ಲಾ ಕಡೆ ಒಂದಿದೆ. ಹಾಗಿದ್ರೆ ಟೋಟಲ್ ನಂಬರ್ಸ್ ಗಳು ಎಷ್ಟಿದಾವ? ಅವಾಗಲೇ ಹೇಳ್ದಂಗೆ ಅನಂತ ಇನ್ಫಿನಿಟಿ ಎನ್ ನಂಬರ್ ಅಂತ ಹೇಳಿದಾವ ಅಂತ ಹೇಳಿ. ಸೊ n is equal to n ಅಂತ ಹೇಳಿ ಬರ್ಕೊಳ್ಳೋಣ. ಅವ್ರೇನ್ ಹೇಳಿದ್ದಾರೆ? ಸಮ್ ಅಂತ ಹೇಳಿದ್ದಾರೆ. ಮೊದಲ n ನಂಬರ್ ಮಟ್ಟ, ಮೊದಲ n ನಂಬರ್ ಸಿಗದೇ ಇಲ್ಲ, ಸೊ n ವರ್ಗು ಅಂತ ಹೇಳಿದ್ದಾರೆ. ಸೊ Sn ಫಾರ್ಮುಲಾ ಹಾಕೊಳ್ಳೋಣ. n/2 ದಟ್ ಈಸ್ 2a ಪ್ಲಸ್ n-1 ಇಂಟು ಡಿ ಅಂತೇಳಿ ಬರ್ಕೊಳ್ಳೋಣ. ಸೊ ಹಾಗಿದ್ರೆ n/2 ಅಂತ n ವ್ಯಾಲ್ಯೂ ಏನಾಗೈತಿ? n ಆಗೈತಿ. ಸೊ 2a ಅಂತಂದ್ರೆ 2 into 1 ಪ್ಲಸ್ n-1 ಹೇಗಿದೆ ಅದೇ ರೀತಿ ಬರ್ಕೊಳ್ಳೋಣ, n-1. ಡಿ ಅಂತಂದ್ರೆ ಅದ್ರ ವ್ಯಾಲ್ಯೂ 1 ಆಗಿದೆ. ಸೊ ಇವಾಗ ಏನಪ್ಪಾ, ಈ 2 ಮತ್ತು 1 ಬ್ರಕೆಟ್ ಒಳಗಡೆ ಟರ್ಮ್ ಹೊರಗಡೆ ತಗೊಳ್ಳೋಣ, ಇಟ್ ಮೀನ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಈ 1 ನಿಂತ್ರ n ಗೆ ಏನ್ ಮಾಡ್ಕೊಳ್ಳೋಣ? ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅದೇ ಈ 1 ನಿಂತ್ರ 1 ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಹಾಗಿದ್ರೆ ಏನ್ ಆನ್ಸರ್ ಬರುತ್ತೆ? n/2 ಹೇಗಿದೆ ಹಾಗೆ ಇರಲಿ, 2 1s 2 ಆಯ್ತು, ಪ್ಲಸ್ n-1, ಇಟ್ ಮೀನ್ಸ್ 1 n's n, 1 1s 1, ನಡುವೆ ಯಾವ ಸೈನ್ ಇದೆ? ಮೈನಸ್ ಸೈನ್ ಇದೆ. ಸೊ ಹಾಕೊಳ್ಳೋಣ. ಇಲ್ಲಿ ಬಂದಾದ್ಮೇಲೆ ನೆಕ್ಸ್ಟ್ ಏನ್ ನೋಡ್ತೀವಪ್ಪ ಅಂತಂದ್ರೆ ಇಲ್ಲಿ +2 ಇದೆ, ಇಲ್ಲೇನಿದೆ? -1 ಇದೆ. ಸೊ ಹಾಗಿತ್ತಪ್ಪ ಅಂತಂದ್ರೆ n/2 ಈ ಎರಡರಲ್ಲಿ ಒಂದನ್ನ ಕಳೆದಾಗ ಏನ್ ಸಿಕ್ತು? 1 + n ಸಿಕ್ತು. ಇದನ್ನ ನಾವು ಇನ್ನೊಂದು ರೂಪದಲ್ಲಿ ಬರ್ಕೊಂತೀವಿ, n/2 n+1. ಅದಕ್ಕಾಗಿ ಆನ್ಸರ್ ಏನಪ್ಪಾ ಅಂತಂದ್ರೆ ಏನು? The sum of first n natural number is n/2 n+1, n into n+1 divided by 2 whole divided by 2 ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಕ್ವಶನ್ ನಂಬರ್ 2 ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇವಾಗ ಕ್ವಶನ್ ನಂಬರ್ 3ಗೆ ಹೋಗೋಣ. ಕ್ವಶನ್ ನಂಬರ್ 1 ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ತರ ಕ್ವಶನ್ ಇದೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದೆ. ಸೊ ಅಲ್ಲಿ ಓದಿ ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಇನ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ a1x plus b1y plus c1 is equal to 0 and a2x plus b2y plus c2 is equal to 0, which of the following situations cannot arise ಅಂತ ಹೇಳಿ ಪ್ರಶ್ನೆ ಇದೆ. ಯಾವ ರೀತಿ ಪ್ರಶ್ನೆಪ್ಪ? ಯಾವ ಲೆಸನ್ ಇದ್ರು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸರ್, ಈ ಪ್ಲೇಸಿಗೆ ಬೇರೆ ರೀತಿಯ ಕ್ವಶನ್ಗಳು ಬರ್ತಾ ಇದ್ವು. ಏನಾದ್ರು ಇದೇ ತರ ಕ್ವಶನ್ ಕೊಟ್ಟು ಆ ಒಂದು ಇಕ್ವೇಶನ್ ಲೈನ್ಸ್ ಯಾವಗಳು ಬರ್ತಾ ಇರ್ತಿದ್ವು, ಅಥವಾ ಆ ಒಂದು ಇಕ್ವೇಶನ್ ಸೊಲ್ಯೂಷನ್ ಗಳ ಸಂಖ್ಯೆ ಎಷ್ಟಿರ್ತಿದ್ವು, ಆ ಒಂದು ಇಕ್ವೇಶನ್ ಕನ್ಸಿಸ್ಟೆನ್ಸಿನ ಹೇಳ್ತಾ ಇದ್ವು. ಹಾಗಿತ್ತಪ್ಪ ಅಂತಂತಂದ್ರೆ ಈ ತರ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅಟ್ ದ ಫಸ್ಟ್ ಟೈಮ್ ನೆಗೆಟಿವಿಟಿ ಇರುವ ಒಂಥರ ಕ್ವಶನ್ ನ ಕೇಳಿದಾನೆ. ಅಂತಂದ್ರೆ ಈ ಒಂದು ಎರಡು ಇಕ್ವೇಶನ್ ಗಳನ್ನ ಬಳಸ್ಕೊಂಡು ಎರಡು ಇಕ್ವೇಶನ್ಗಳು ಯಾವ ರೀತಿ ಸಿಚುವೇಶನ್ಗಳು ಹುಟ್ಟುತ್ತಾವು ಅವು ನಿಮಗೆ ಗೊತ್ತಿದೆ. ಹಾಗಿದ್ರೆ ಇವೆರಡು ಇಕ್ವೇಶನ್ಗಳು ಯಾವ ರೀತಿ ಸಿಚುವೇಶನ್ ಹುಟ್ಟೋದಿಲ್ಲ, ಕೆನಾಟ್ ಅಂತಂದ್ರೆ ಆಗೋದಿಲ್ಲ ಅಂತೇಳಿ ಪ್ರಶ್ನೆ ಇದೆ. ಹಾಗಿದ್ರೆ ಇದನ್ನ ನೀವು ನೋಡಿದಿರಿ, ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಬಂದಿದೀವಿ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಕೇಳ್ತಾನೆ ಇದನ್ನ ಕೇಳಿದ್ರೆ ಇದು ಸಹಿತ ನೋಡಿದೀವಿ, ಇದನ್ನು ಸಹಿತ ನಾವು ನೋಡಿದ್ವಿ. ಹಾಗಿದ್ರೆ ಈ ತರ ಸಿಚುವೇಶನ್ ಇರೋದನ್ನ ನೋಡಿಲ್ಲ, SSLC ಇದೇ ನೋಡಿ
ಅವರು ಈ ತರ ಆ ಅಣ್ಣ ಈ ತರ ಸವಾಲುಗಳನ್ನ ಹಾಕ್ತಿದ್ದಾನೆ. ಇದನ್ನ ಕೆಲವೊಬ್ರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು, ಆದ್ರೂ ಸಹಿತ ಒಂದು ಕ್ವಶನ್ ಪೇಪರ್ ಅದು ಒಂದು ಇಂಟ್ರೆಸ್ಟ್ ಯಾವ ರೇಂಜಿಗೆ ಚೇಂಜ್ ಆಗಿದೆ ನೋಡಿ, ಇಯರ್ ಬೈ ಇಯರ್ ಯಾವ ರೀತಿ ಅವ್ರು ಚೇಂಜ್ ಮಾಡ್ತಾ ಬರ್ತಿದ್ದಾರೆ. ಆ ಅಣ್ಣ ಹೆಂಗ್ ತನ್ನನ್ನು ತಾನು ಹೇಗ್ ಬದಲಾಯಿಸ್ಕೊಂತಿದ್ದಾನೆ, ಅದೇ ರೀತಿ ತಾವು ಸಹಿತ ಏನಾಗಿರಿಪ್ಪ ಅಂದ್ರೆ ಅಪ್ಡೇಟ್ ಆಗ್ರಿ, ನಿಮ್ಮನ್ನ ನೀವು ಅರ್ಥಪೂರ್ಣವಾಗಿ ಬದಲಾಯಿಸ್ಕೊಳ್ಳೋದನ್ನ ಕಲೀರಿ, ಪ್ರಯತ್ನ ಮಾಡ್ರಿ. ಒಂದಿಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗುತ್ತೆ, ಒಂದಿಲ್ಲ ಒಂದಿನ ಏನಾಗುತ್ತೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತಾ, ಸೊ ಹಾಗಿದ್ರೆ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಹಾಗಿದ್ರೆ ಇಲ್ಲಿಗೆ 3 ಕ್ವಶನ್ಗಳು ಕಂಪ್ಲೀಟ್ ಆದವು. 4ನೇ ಕ್ವಶನ್, ಒನ್ ಆಫ್ ದ ಡೆಡ್ ಈಸಿಯೆಸ್ಟ್ ಕ್ವಶನ್. ಏನಪ್ಪಾ ಇದು? The number of zeros of the polynomial y is equal to p of x in the given graph. ಇಲ್ಲೇನಿದೆಪ್ಪ ಅಂತಂದ್ರೆ ಎಕ್ಸ್ ಎಕ್ಸಿಸ್ಗೆ ಒಂದು ಲೈನ್ ಏನಾಗಿರುತ್ತೆ, ಅದು ಕಟ್ ಆದ್ರಾಗಿರ್ಬೇಕು, ಟಚ್ ಆದ್ರಾಗಿರ್ಬೇಕು. ಇದರ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ಇದ್ದು ನಾವು ಏನ್ ಮಾಡಿದ್ವಿ, ವಿಡಿಯೋ ಮಾಡಿದಾಗ ಪ್ರತಿಯೊಂದು ಟರ್ಮಿನಾಲಜಿಗಳನ್ನ ಅಂಡರ್ಸ್ಟ್ಯಾಂಡ್ಗಳನ್ನ ಮಾಡಿಸಿದ್ವಿ. ಯಾರು ಇದುವರೆಗೂ ಆ ವಿಡಿಯೋಸ್ಗಳನ್ನ ನೋಡಿಲ್ಲ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಾವು ಹಾಕಿರ್ತೀವಿ. ಸೊ ಮೊದಲು ಹೋಗಿ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಪಾರ್ಟ್ 2 ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ನ 2 ಭಾಗವನ್ನು ಮಾಡ್ಕೊಂಡು ಮಾಡಿದೀವಿ. ಸೊ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದ್ರೂ ಸಹಿತ ಇದು ಈಸಿ ಕ್ವಶನ್. ಇಲ್ಲಿ ಝೀರೋಸ್ಗಳ ಸಂಖ್ಯೆ 1 2 3 ಹಾಗಿದ್ರೆ ಒಟ್ಟು ಎಷ್ಟು ಝೀರೋಸ್ಗಳದಾವ್? 3 ಅದಾವ್. ಇಟ್ ಇಸ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಆದ್ರೆ ಕ್ವಶನ್ ನಂಬರ್ 5ಕ್ಕೆ ಬರೋಣ. ಇಲ್ಲಿ ನೋಡಿ, ಅರ್ಧಂಬರ್ಧ ಕ್ವಶನ್ ಇದಂತರ. ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6 ಈಸ್ ಅಂತ ಕೊಟ್ಟು ನಾವೇ ಮುಂದೆ ಓದ್ಬೇಕಾದ್ರೆ ಏನಪ್ಪಾ ಅಂದ್ರೆ ಆಪ್ಷನ್ ನೋಡಿ ಕ್ವಶನ್ ತಿಳ್ಕೊಬೇಕಾಗೈತಿ. ಇವಾಗ ಪರಿಸ್ಥಿತಿ ಕ್ವಶನ್ ನೋಡಿ ಆಮೇಲೆ ಆಪ್ಷನ್ ಏನಂತ ಓದ್ತಿದ್ವಿ, ಇವಾಗಿಲ್ಲ ಕ್ವಶನ್ ನೋಡಿ ಆಪ್ಷನ್ ನೋಡ್ಬೇಕು ಏನದ ಅಂತೇಳಿ. ಸೊ ಕ್ವಶನ್ ಒಳಗಡೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6 ಅಂತಂದ್ರೆ ಏನ್ ಹೇಳ್ತಿದಾನ, ಇದು ಯಾವ ಇಕ್ವೇಶನ್ ಅಂತ ಹೇಳ್ತಿದಾನ. ಸೊ ಇದನ್ನ ಬಿಡಿಸ್ಕೊಂಡಾಗ ಗೊತ್ತಾಯ್ತು ನಮಗೆ, ಅದುವೇ ಕ್ವಾಡ್ರಾಟಿಕ್ ಇಕ್ವೇಶನ್. ಯಾಕಪ್ಪ ಅಂತಂದ್ರೆ ಅದರ ಹೈಯೆಸ್ಟ್ ಪವರ್ ಏನಾಗಿದೆಯಪ್ಪ ಅಂತಂದ್ರೆ 0 ಆಗಿದೆ. ಅದರ ಹೈಯೆಸ್ಟ್ ಪವರ್ 0 ಆಗಿಲ್ಲ, ಹೈಯೆಸ್ಟ್ ಪವರ್ 2 ಆಗಿರೋದಂತ ಈ ಒಂದು ಇಕ್ವೇಶನ್ ಏನಂತ ಕರಿಬಹುದಪ್ಪ ಅಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಿ ಕರಿಬಹುದು. ಆಗಿತ್ತಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಕ್ವಶನ್ ನಂಬರ್ 4 ಈಸಿ, ಕ್ವಶನ್ ನಂಬರ್ 5 ಈಸಿ. ಕ್ವಶನ್ ನಂಬರ್ 6 ಇದು ಯಾವ ಲೆಸನ್ ಅಂತ ನೋಡು. ಇನ್ ದ ಫಿಗರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತಂದ್ರೆ ಈ ಟ್ರಯಾಂಗಲ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ, ಇವೆರಡು ಸಿಮಿಲರ್ ಟ್ರಯಾಂಗಲ್ ಗಳು ಅಂತ ಹೇಳ್ತಿದ್ರ. ಮುಂದೆ ಮತ್ತೇನ್ ಕೊಟ್ಟಿದಾರ, ದ ಪೇರ್ ಆಫ್ ಕರಸ್ಪಾಂಡಿಂಗ್ ಸೈಡ್ಸ್ ಇನ್ ದ ಫಾಲೋವಿಂಗ್ ಈಸ್. ನೋಡ್ರಿ, ಮತ್ತೆ ಕ್ವಶನ್ ಲೆವೆಲ್ ಅನ್ನ ಏನ್ ಮಾಡಿದಾನ, ಚೇಂಜ್ ಮಾಡಿದಾನ ಅಣ್ಣ, ಮತ್ತೆ ಬದಲಾದ 6ನೇ ಕ್ವಶನ್ಗೆ. ಯಾವ ರೀತಿ ಈ ಒಂದು ಈ ಟ್ರಯಾಂಗಲ್ ಲೆಸನ್ ಅಂತ ನೀವು ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೋಡಿ. ಈ ಯಾವತ್ತು ಈ ತರ ಪ್ರಶ್ನೆಗಳನ್ನ ಅವ್ರು ಕೇಳಿಲ್ಲ. ಏನಪ್ಪಾ ಅಂದ್ರೆ ಒಂದು ಥೇಲ್ಸ್ ಥಿಯರಮ್, ಒಂದು ಅಪ್ಲೈಡ್ ಕ್ವಶನ್ಸ್ ಗಳು ಏನಾದ್ರು ಕೊಟ್ಟಿರ್ತಿದ್ರು. ಅದು ಬಿಟ್ರೆ ಇನ್ನು ಉಳಿದಿರೋ ಯಾವುದು ಥಿಯರಮ್ಗಳನ್ನ ಆಧರಿಸಿ ಕ್ವಶನ್ ಕೊಟ್ಟಿರ್ತಿದ್ವು, ಅಥವಾ ಏನಾದ್ರು ಒಂದು ಸಣ್ಣ ಪುಟ್ಟ ಸ್ವಲ್ಪ ನಂಬರ್ಸ್ ವ್ಯಾಲ್ಯೂ ಫೈಂಡ್ ಮಾಡೋದಂತ ಕೊಟ್ಟಿರ್ತಿದ್ರು. ಆದ್ರೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ನೀವು ನೋಡಿದಾಗ ಗೊತ್ತಾಗತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಈ ಟ್ರಯಾಂಗಲ್ ಮತ್ತೆ ಈ ಟ್ರಯಾಂಗಲ್ ಏನಾಗಿದ್ದಾವೆ, ಸಿಮಿಲರ್ ಆಗಿದ್ದಾವೆ. ಸಿಮಿಲರ್ ಆಗಿತ್ತಪ್ಪ ಅಂದ್ರೆ ಎರಡುಗಳು ಏನಾಗ್ತವೆ, ಸ್ಯಾಟಿಸ್ಫೈ ಆಗ್ತಾವ. ಅಲ್ಲಿ ಒಂದೇದ್ದು ಏನಪ್ಪಾ ಅಂತಂದ್ರೆ, 2 ಟ್ರಯಾಂಗಲ್ಗಳು ಸಿಮಿಲರ್ ಆಗಿದಾವಪ್ಪ ಅಂದ್ರೆ ಅವುಗಳ ಕರಸ್ಪಾಂಡಿಂಗ್ ಸೈಡ್ಗಳು ಈಕ್ವಲ್ ಆಗಿ, ಕರಸ್ಪಾಂಡಿಂಗ್ ಆಂಗಲ್ಗಳು ಈಕ್ವಲ್ ಆಗಿರ್ತಾವ, ಒಂದೇ ರೂಲ್. ಎರಡನೇದೇನಪ್ಪ, ಅವುಗಳ ಕರಸ್ಪಾಂಡಿಂಗ್ ಸೈಡ್ಗಳ ರೇಷಿಯೋ ಸೇಮ್ ಆಗಿರುತ್ತೆ. ಸೊ ಹೌದು ಸರ್, ನಾವು ಓದಿದೀವಿ, ಇದನ್ನ ಓದೇ ನಾವು ಮುಂದೆ ಬಂದಿದ್ದೀವಿ. ಇದ್ರಲ್ಲಿ ಮತ್ತೊಮ್ಮೆ ಏನ್ ಹೇಳ್ಕೊಡ್ತಾರೆ, ಮತ್ತೊಮ್ಮೆ ಹೇಳ್ಕೊಡತ್ತಿಲ್ಲಪ್ಪ. ಇಲ್ಲೇ ಅವ್ರು ಏನ್ ಕೇಳ್ತಿದಾರಪ್ಪ ಅಂತಂದ್ರೆ, ನೀನು ಪದೇ ಪದೇ ಕರಸ್ಪಾಂಡಿಂಗ್ ಆಂಗಲ್ ಮತ್ತು ಕರಸ್ಪಾಂಡಿಂಗ್ ಸೈಡ್ಗಳ ರೇಷಿಯೋ ಅಂದಿಲ್ಲ. ಇಲ್ಲಿ ಕರಸ್ಪಾಂಡಿಂಗ್ ಅದ ಅರ್ಥ ಏನು ಆಗಿತ್ತಪ್ಪ ಅಂದ್ರೆ, ಈ ಟ್ರಯಾಂಗಲ್ಗೆ ಯಾವ ಸೈಡ್ ಕರಸ್ಪಾಂಡಿಂಗ್ ಆಗಿ ನೀನ್ ತಗೊಂತೀಯ. ಈ ಒಂದು ಪಿ ಕ್ಯೂ ಆರ್ ಟ್ರಯಾಂಗಲ್ ಒಳಗೆ ಎಸ್ ಸೈಡ್ಗಳದ 3 ಸೈಡ್. ಈ 3 ಸೈಡ್ಗಳನ್ನು ಈ 3 ಸೈಡ್ ಒಳಗೆ ಇರುವ ಯಾವ ಸೈಡ್ಗಳಿಗೆ ಕರೆಸ್ಪಾಂಡ್ ಆಗೈತಿ, ಒಂದ್ ಸ್ವಲ್ಪ ಹೇಳೋದ್ರೊಳಗಡೆ ನಿಮ್ಗೆ ಏನಾಗಿರ್ಬೋದು, ಕೇಳಿಸ್ಕೊಂಡಾಗ ಕನ್ಫ್ಯೂಸ್ ಆಗ್ಬೋದು. ಅದನ್ನ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಈ ಕಡೆ ಅಬ್ಸರ್ವ್ ಮಾಡ್ರಿ. ಕ್ವಶನ್ ನಂಬರ್ 6 ಏನಂತ ಹೇಳಿದ್ದಾರೆ, ಟ್ರಯಾಂಗಲ್ PQR ಸಿಮಿಲರ್ ಟು ಟ್ರಯಾಂಗಲ್ ABC. ಸೊ ನಾವು ಮೊದಲು ಕರಸ್ಪಾಂಡಿಂಗ್ ಅರ್ಥ ತಿಳ್ಕೊಂಡ್ಬಿಡೋಣ. ಕರಸ್ಪಾಂಡಿಂಗ್ ಅಂತಂತಾರೆ ಯಾವ್ದಾವ್ದಕ್ಕೆ ಈ ತರ ಕೊಟ್ಟಾಗ ನೋಡ್ರಿ, ಆಂಗಲ್ಗೆ ಬಂದಾಗ ಆಂಗಲ್ P ಗೆ ಆಂಗಲ್ A ಆಗಿರುತ್ತೆ, ಆಂಗಲ್ P ಗೆ ಆಂಗಲ್ A ಇಸ್ ಕರೆಸ್ಪಾಂಡಿಂಗ್. ಎರಡನೇದು ಆಂಗಲ್ Q ಗೆ ಆಂಗಲ್ B ಕರೆಸ್ಪಾಂಡಿಂಗ್, ಆಂಗಲ್ B ಕರೆಸ್ಪಾಂಡಿಂಗ್. ಮೂರನೇದು ಆಂಗಲ್ R ಗೆ ಆಂಗಲ್ C ಕರೆಸ್ಪಾಂಡಿಂಗ್. ಸೇಮ್. ಓಕೆ, ಇದಾಯ್ತು, ಆಂಗಲ್ ಟು ಆಂಗಲ್ ಆಯ್ತು. ಇವಾಗ ಏನ್ ಮಾಡೋಣಪ್ಪ ಅಂತ ಸೈಡ್ ಗಳ ರೇಷಿಯೋ ಬರೋಣ. ಯಾವ್ದಕ್ಕೆ ಯಾವ್ದು ಆಂಗಲ್ ಆಗುತ್ತೆ, ಟ್ರಯಾಂಗಲ್ PQR ಸಿಮಿಲರ್ ಟು ಟ್ರಯಾಂಗಲ್ ABC. ಕಂಪಲ್ಸರಿ ಸಿಮಿಲಾರಿಟಿ ಸೈನ್ ಅನ್ನು ಕೊಟ್ಟಾಗ ಮಾತ್ರ ನಾವು ಸ್ಟಡಿ ಮಾಡ್ಬೋದು. ಇವಾಗ ನೋಡ್ರಿ, ಈ PQ ಗೆ
ಎ ಬಿ ಏನಾಗಿರುತ್ತಪ್ಪ ಅಂತಂದ್ರೆ ಕರೆಸ್ಪಾಂಡ್ ಆಗಿರುತ್ತೆ ಪಿ ಕ್ಯೂ ಸೈಡ್ಗೆ ಎ ಬಿ ಸೈಡ್ ಏನಾಗಿದೆ ಕರೆಸ್ಪಾಂಡಿಂಗ್ ಸೈಡ್ ಆಗಿದೆ. ಈ ಕ್ಯೂ ಆರ್ ಸೈಡ್ಗೆ ಬಿ ಸಿ ಇಟ್ ಮೀನ್ಸ್ ಬಿ ಸಿ ಸೈಡ್ ಏನಾಗಿರುತ್ತಪ್ಪ ಅಂತಂದ್ರೆ ಕರೆಸ್ಪಾಂಡಿಂಗ್ ಆಗಿರುತ್ತೆ. ಅದೇ ರೀತಿ 3 ಸೈಡ್ಗಳಂತ ಹೇಳಿದೀನಿ, 2 ಸೈಡ್ಗಳು ಬರ್ಕೊಂಡಿದ್ವಿ. ಹಾಗೆ ಇನ್ನೂ ಒಂದ್ ಸೈಡ್ ಯಾವ್ದಪ್ಪ ಅಂತಂದ್ರೆ ಅದುವೇ ಪಿ ಮತ್ತು ಆರ್. ಹಾಗಿದ್ರೆ ಪಿ ಆರ್ ಸೈಡ್ಗೆ ಯಾವ್ದು ಕರೆಸ್ಪಾಂಡಿಂಗ್ ಸೈಡ್ ಇಲ್ಲಿ ಅದುವೇ ಎ ಮತ್ತು ಸಿ ಸೈಡು. ಹಾಗಿತ್ತಪ್ಪ ಅಂತಂದ್ರೆ ಈ 3ರಲ್ಲಿ ಯಾವ್ದಾದ್ರು ಒಂದೈತೆ ನೋಡ್ರಿ, ಅದುವೇ ಆಪ್ಷನ್ ಎ ಒಳಗಡೆ ಐತೆ ನೋಡ್ರಿ. ಪಿ ಕ್ಯೂಗೆ ಎ ಬಿ ಆಗಿದೆ. ಉಳಿದಿದ್ದು 3 ಆಪ್ಷನ್ಗಳು ಏನದಾವ ಇಲ್ಲಿ ರಾಂಗ್ ಅದಾವ ನೋಡ್ರಿ. ಇಲ್ಲಿ ಪಿ ಆರ್ ನೋಡ್ರಿ ಇಲ್ಲಿ ಓಕೆ, ಪಿ ಆರ್ ಅಂಡ್ ಎ ಬಿ ಅಂತ ಹೇಳಿದ್ರೆ ಅದು ಪಿ ಆರ್ ಗೆ ಯಾವ್ದು ಈಕ್ವಲ್ ಎ ಸಿ, ಈಕ್ವಲ್ ಅಲ್ಲ, ಕರೆಸ್ಪಾಂಡಿಂಗ್ ಯಾವ್ದು ಎ ಸಿ. ಇಲ್ಲಿ ಏನು ಕೊಟ್ಟಿದ್ದಾನೆ ಎ ಬಿ ಕೊಟ್ಟಿದ್ದಾನೆ, ಸೊ ರಾಂಗ್. ಸೊ ನೆಕ್ಸ್ಟ್ ಆಪ್ಷನ್ ಸಿ ಒಳಗೆ ನೋಡ್ರಿ ಕ್ಯೂ ಆರ್ ಗೆ ಎ ಸಿ ಕರೆಸ್ಪಾಂಡಿಂಗ್ ಅಂತ, ಆದ್ರೆ ಇಲ್ಲಿ ಕ್ಯೂ ಆರ್ ಗೆ ಬಿ ಸಿ ಆಗ್ಬೇಕಾಗಿತ್ತು, ಇದು ಸಹಿತ ರಾಂಗ್. ಪಿ ಆರ್ ಗೆ ಬಿ ಸಿ ಕರೆಸ್ಪಾಂಡಿಂಗ್ ಅಂತ ಕೊಟ್ಟಿದ್ದಾನೆ, ಆದ್ರೆ ಆಕ್ಚುಲಿ ಪಿ ಆರ್ ಗೆ ಎ ಸಿ ಕರೆಸ್ಪಾಂಡಿಂಗ್ ಆಗಿರ್ಬೇಕು. ಸೊ ಈ ರೀತಿ ಇದೇ ಅಪ್ಲೈಡ್. ಇಷ್ಟೇ ಏನ್ ನಾವು ಓದಿದೀವಲ್ಲ ಅದನ್ನ ಸರಿಯಾಗಿ ನಾವು ತಿಳ್ಕೊಂಡು ಸ್ವಲ್ಪ ನಾವು ಸಹಿತ ಕ್ವಶನ್ ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಮ್ಯಾಥಮೆಟಿಕ್ಸ್ ಅಷ್ಟು ಈಸಿಪ್ಪ ಅಂತಂದ್ರೆ ನೀವು ಕ್ವಶನ್ ಅನ್ನ ತಿಳ್ಕೊಂಡಿಪ್ಪ ಅಂತಂದ್ರೆ ನಿಯರ್ 70 to 80% ನಿನಗೆ ಸೊಲ್ಯೂಷನ್ ಸಿಕ್ಸ್ತು, ಕ್ವಶನ್ ಅನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಮಾತ್ರ. ಹಾಗಿದ್ರೆ ಇಲ್ಲಿವರೆಗೂ 6 ಕ್ವಶನ್ ಗಳನ್ನ ನಾವು ಸಾಲ್ವ್ ಮಾಡ್ಕೊಂಡಿದ್ವಿ. ಇವಾಗ ಮುಂದ್ಗಡೆ ಹೋಗೋಣ. ಸೊ ಹಾಗಿದ್ರೆ ಮುಂದ್ಗಡೆ ಯಾವುದು ಮತ್ ಅಪ್ಲೈ ಯಾವುದು ಕ್ವಶನ್ ನಂಬರ್ 7. ಏನು ನಾನು ಸಹಿತ ಅಟ್ ದ ಫಸ್ಟ್ ಟೈಮ್ ಈ ಕ್ವಶನ್ ಅನ್ನು ನೋಡಿದಾಗ sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅನ್ನ ನೋಡಿದ್ದೀನಿ. ಇದೆಂತಂದ್ ಮಾರಾಯ, sin ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಅಂತ ಹೇಳ್ತಿದಾರ, ಇಲ್ಲಿ ಕ್ವಶನ್ ಏನಾದ್ರು ರಾಂಗ್ ಏನಾದ್ರು ಬಂದೈತಾ ಅಂತೇಳಿ ನಾನು ಅಬ್ಸರ್ವ್ ಮಾಡಿದೆ. ನಾನು ಸಹಿತ ಸಡನ್ ಆಗಿ ಗೊಂದಲಾಗಿದ್ದೆ. ಆದ್ರೆ ನಿಧಾನವಾಗಿ ನೋಡಿದಾಗ ಈ ಒಂದು ಐಡೆಂಟಿಟಿನೇ ಇದಕ್ಕೆ ಉತ್ತರ ಆಗಿರುತ್ತೆ. sin ಸ್ಕ್ವೇರ್ ಎ ಐಡೆಂಟಿಟಿ ಅಲ್ಲ. ಸೊ ನೋಡಿ ಒಂದು ಸ್ವಲ್ಪ sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1, ಇದೊಂದು ಐಡೆಂಟಿಟಿ. ಇದರಿಂದ 2 ಸಬ್ ಐಡೆಂಟಿಟಿಗಳನ್ನ ಮಾಡ್ಕೋಬಹುದು. ಸೊ ಒಂದೇದೇನಪ್ಪಾ ಅಂತಂದ್ರೆ sin ಸ್ಕ್ವೇರ್ ಎ ದಟ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ. ಇನ್ನೊಂದು ಸಬ್ ಐಡೆಂಟಿಟಿ ಯಾವ್ದಾಗುತ್ತಪ್ಪ ಅಂತಂದ್ರೆ ಕಾಸ್ ಸ್ಕ್ವೇರ್ ಎ ದಟ್ ಈಸ್ ಈಕ್ವಲ್ ಟು 1 ಮೈನಸ್ sin ಸ್ಕ್ವೇರ್ ಎ ಅಂತ ಹೇಳಿ ಅನ್ಬಹುದು. ಹಾಗಿದ್ರೆ ಒಂದು ಐಡೆಂಟಿಟಿ 2 ಮಾಡ್ಕೊಂಡ್ವಿ. ಇವಾಗ ಕ್ವಶನ್ ಅನ್ನ ಬರ್ಕೊಳ್ಳೋಣ. ಯಾವ ರೀತಿ sin ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತೇಳಿ ಅದ್ರದ ಆನ್ಸರ್ ಏನಾಗಿದೆ. ಸೊ ಇದಕ್ಕೆ ಆನ್ಸರ್ 2 ಆನ್ಸರ್ಗಳು ಬರ್ತವೆ. ನಿಜವಾಗಿ ವಿದ್ಯಾರ್ಥಿಗಳೇ ಇದಕ್ಕೆ 2 ಉತ್ತರಗಳು ಬರ್ತವೆ. ಯಾವ ರೀತಿ ನೋಡಿ. ಸೊ ಒಂದೇ ಸ್ಟೆಪ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮೊದಲು sin ಸ್ಕ್ವೇರ್ಗೆ ಅಷ್ಟೇ ವ್ಯಾಲ್ಯೂ ಕೊಡ್ತೀನಿ. ಐಡೆಂಟಿಟಿ ಪ್ರಕಾರ sin ಸ್ಕ್ವೇರ್ ಆನ್ಸರ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಮುಂದೆ ಎಕ್ವೇಶನ್ ಯಾವ ತರ ಐತೆ ಅದೇ ರೀತಿ ಬರ್ಕೊಂಡೇನೆ ಕಾಸ್ ಸ್ಕ್ವೇರ್ ಎ. ಸೊ ನೋಡಿ ಏನಾಯ್ತು, ಇದಕ್ಕೂ ಸೈನ್ ಸೇಮ್ ಇದೆ, ಇದಕ್ಕೂ ಸೈನ್ ಸೇಮ್ ಇದೆ. ಇದರ ಆನ್ಸರ್ ಏನ್ ಬಂತು 1 ಮೈನಸ್ 2 ಕಾಸ್ ಸ್ಕ್ವೇರ್ ಎ ಬಂತು. ಸೊ ದಿಸ್ ಇಸ್ ದ ಒಂದ್ ರೀತಿ ಆನ್ಸರ್. 2ನೇ ರೀತಿ ಆನ್ಸರ್ ಏನಪ್ಪಾ ಅಂತಂದ್ರೆ ಸೇಮ್ ಕ್ವಶನ್ ಬರ್ಕೊಳ್ಳೋಣ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೇ ಆಗುತ್ತೆ ಅಂತ ಹೇಳಿ ಅನ್ಕೊಂತಿದ್ದೀನಿ. ಕಾಸ್ ಸ್ಕ್ವೇರ್ ಎ. ಸೊ ಅವಾಗಲೇ ಸೈನ್ ಸ್ಕ್ವೇರ್ ವ್ಯಾಲ್ಯೂ ಹಾಕಿದ್ವಿ, ಇವಾಗ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಹಾಕೊಳ್ಳೋಣ. ಮೊದಲು ಸೈನ್ ಸ್ಕ್ವೇರ್ ಎ ಹೇಗಿದೆ ಅದೇ ರೀತಿ ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದ್ರೆ ಬ್ರಾಕೆಟ್ ಹಾಕೊಂಡು 1 ಮೈನಸ್ ನೀಟಾಗಿ ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಸೈನ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಇಲ್ಲಿ. ಸೊ ಹೊರಗಡೆ ಸೈನ್ ಇರಂತ ಮೈನಸ್ ಇಂಟು ಪ್ಲಸ್ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎ. ಹಾಗಿತ್ತಪ್ಪ ಅಂದ್ರೆ ಇಲ್ಲೊಂದು ಪ್ಲಸ್ ಸೈನ್ ಸ್ಕ್ವೇರ್ ಎ, ಇಲ್ಲೊಂದು ಪ್ಲಸ್ ಸೈನ್ ಸ್ಕ್ವೇರ್. ಹಾಗಿದ್ರೆ 2 sin ಸ್ಕ್ವೇರ್ ಎ -1. ನೋಡಿ ಗೊತ್ತಾಯ್ತಾ, ಅಣ್ಣ ಬದಲಾಗಿದ್ದಾನೆ, ಅದಕ್ಕೆ ನಾವು ಸಹಿತ ಒಂದ್ ಸ್ವಲ್ಪ ಬದಲಾಗೋಣ. ಇಲ್ಲಿ ನೋಡ್ರಿ, ಇಲ್ಲೇ ಆಪ್ಷನ್ ಒಳಗಡೆ 2 ಇದಕ್ಕೆ ನಿಜವಾದ ಉತ್ತರಗಳು. ಹಾಗಿತ್ತಪ್ಪ 2 ಕೊಟ್ಟಿರಲ್ಲ, ಯಾವ್ದಾದ್ರು ಒಂದು ಕೊಟ್ಟಿರ್ತಾನೆ. ಹಾಗಿದ್ರೆ ಇಲ್ಲಿ ಕೊಟ್ಟಿರೋ ಉತ್ತರ ಏನು, ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಒಮ್ಮೊಮ್ಮೆ 2 sin ಸ್ಕ್ವೇರ್ ಎ -1 ಸಹಿತ ಇಲ್ಲೇನಾಗುತ್ತೆ ಆನ್ಸರ್ ಸರಿಯಾಗಿರುತ್ತೆ. ಸೊ ಓಕೆ, ಕ್ವಶನ್ ನಂಬರ್ 7 ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಹಾಗಿದ್ರೆ ಕ್ವಶನ್ ನಂಬರ್ 8 ಗೆ ಮೂವ್ ಆನ್ ಆಗೋಣ. ದ ಸಮ್ ಆಫ್ ದ ಪ್ರೊಬಬಿಲಿಟಿ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಆನ್ಸರ್ ಸಿ ಒಂದಾಗಿರುತ್ತೆ. ಸೊ ಇದನ್ನ ಆ ಒಂದು ಪ್ರಾಬಿಲಿಟಿ ಲೆಸನ್ ಇದ್ರೆ ನೀಟಾಗಿ ಕ್ವಶನ್ ಎತ್ಕೊಂಡು ಬಂದು ಈ ಕಡೆ ಒಗ್ದಿದ್ದಾನೆ. ಸೊ ಹಾಗಾಗಿ ಇದರ ಆನ್ಸರ್ ಒಂದಾಗಿದೆ. ಇದೊಂದು ಈಸಿ ಕ್ವಶನ್. ಸೊ ಇಲ್ಲಿವರೆಗೂ 8 ಮಲ್ಟಿಪಲ್ ಕ್ವಶನ್ 8 ಪ್ರಶ್ನೆಗಳನ್ನ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಸಾಲ್ವ್ ಮಾಡಿದ್ವಿ ಅಂತ ಹೇಳಿ ಭಾವಿಸ್ತೀನಿ. ಎಲ್ಲವೂ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಅಂತ ಹೇಳಿ ಅನ್ಕೊಂತೀನಿ. ಇನ್ನೂ ಯಾವುದೇ ರೀತಿಯ ನಿಮ್ಗೆ ಡೌಟ್ ಗಳಿತ್ತಪ್ಪ ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಥವಾ ನಮ್ಮ ಗ್ರೂಪ್ ಲಿಂಕ್, ಆಮೇಲೆ ವಾಟ್ಸಪ್ ಗ್ರೂಪ್ ಲಿಂಕ್ನು ಸಹಿತ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನು ಸಹಿತ ಇಟ್ಟಿರ್ತೀವಿ. ಸೊ ಅಲ್ಲಿ ಏನ್ ಮಾಡ್ರಿ, ಕ್ಲಿಕ್ ಮಾಡಿದ್ರ ಮೂಲಕ ಜಾಯ್ನ್ ಆಗಿ ನಿಮ್ಮ ಡೌಟ್ ಗಳು ಏನಾದ್ರು ಇತ್ತಪ್ಪ ಅಂತ
ಅಂತಂದ್ರೆ ಕ್ವಶನ್ ಪೇಪರ್ ರಿಲೇಟೆಡ್ ಆಗಿಲ್ಲ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಕೇಳ್ರಿ, ಡೆಫಿನೆಟ್ಲಿ ಯು ಗೆಟ್ ಸೊಲ್ಯೂಷನ್. ನೀವೇನು ಪರಿಹಾರಗಳನ್ನು ಕಂಡುಕೊಳ್ತೀರಿ ಅಂತ ಹೇಳ್ತಾ, ಸೊ ಮೇನ್ ಕ್ವಶನ್ ನಂಬರ್ 2 ಏನ್ ಮಗನ ಮೂವ್ ಆಗೋಣ. ಅಗೇನ್ 9ಗೆ ಬರೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ 2x plus by is equal to 8 and 2 into bracket 2x plus 3y is equal to 16 has infinite solution ಅಂತ ಹೇಳಿದ್ರೆ ಏನಿಲ್ಲ, ಆರಾಮಾಗಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಬಿ ದ ಆನ್ಸರ್ ಅನ್ನ ಏನ್ ಮಾಡ್ಕೊಳ್ಳೋಣ, ನಾವು ಫೈಂಡ್ ಮಾಡ್ಬೇಕು. ಅವರೇ ಹೇಳಿದಾರೆ ಫೈಂಡ್ ದ ಬಿ ಅಂತ ಹೇಳಿದಾರೆ. ಸೊ ನೀಟಾಗಿ ಬರ್ಕೊಳ್ಳೋಣ. ಯಾವುದು ಕ್ವಶನ್ ನಂಬರ್ 9 ನೋಡಿ ಯಾವ ರೀತಿ ಬರ್ಕೊಳ್ತೀವಿ. 2x plus by which is equal to 8 ಅಂತ ಹೇಳಿದಾರೆ. ಸೊ ಕಾಮ ಇನ್ನೊಂದು ಇಕ್ವೇಶನ್ ಕೊಟ್ಟಿದ್ದಾರೆ 2 into 2x plus 3y which is equal to 16 ಅಂತ ಹೇಳಿದ್ದಾರೆ. ಹಾಗಿತ್ತಪ್ಪ ಅಂತಂತಂದ್ರೆ ಇದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಬರ್ಕೊಳ್ಳೋಣ. 2 2 ಏನಾಗುತ್ತಪ್ಪ ಅಂತಂತಂದ್ರೆ 4x plus 2 3 ಏನಾಗುತ್ತಪ್ಪ ಅಂತಂದ್ರೆ 6y which is equal to 16 ಆಗಿತ್ತಪ್ಪ. ಇದು ಇಕ್ವೇಶನ್ 1, ಇದೇನಪ್ಪಾ ಅಂದ್ರೆ ಇಕ್ವೇಶನ್ 2. ಎರಡು ಇಕ್ವೇಶನ್ಗಳು ಅಂತ ಇಕ್ವೇಶನ್ ಕೊಟ್ಟಿರ್ತಾರೆ. ಸೊ ಇವಾಗ ಇಲ್ಲಿ ಈ ಇಕ್ವೇಶನ್ ಪ್ರಕಾರ a1 ಅಂತಂತಂದ್ರೆ ಏನು 2, b1 ಅಂತಂದ್ರೆ ಏನಪ್ಪಾ ಅಂದ್ರೆ b, c1 ಅಂತಂದ್ರೆ ದಟ್ ಈಸ್ 8. ಇಲ್ಲಿ ಏನಪ್ಪಾ ಅಂತ ಹೇಳಿದಾರಪ್ಪ ಅಂತಂದ್ರೆ a2 ಅಂತಂದ್ರೆ 4, b2 ಅಂತಂದ್ರೆ 6, c2 ಅಂತಂದ್ರೆ ದಟ್ ಈಸ್ 6 ಅಂತ ಹೇಳಿ ಬರ್ಕೊಂಡಿದ್ವಿ. ಅವರೇ ಹೇಳ್ದಂಗೆ ಇದೊಂದು ಎಂತ ಸೊಲ್ಯೂಷನ್ ಗಳನ್ನು ಕೊಡುತ್ತಾ, ಇಫ್ ಇನ್ ಕೇಸ್ ಇವೆರಡು ಇಕ್ವೇಶನ್ ಗಳು ಸೇರಿದ್ಬಿಟ್ಟುಪ್ಪ ಅಂತಂದ್ರೆ ಎಂತ ಸೊಲ್ಯೂಷನ್ ಗಳನ್ನು ಕೊಡ್ತಾವಪ್ಪ ಅಂತಂದ್ರೆ ಇನ್ಫಿನೈಟ್ ಸೊಲ್ಯೂಷನ್ ಅಂತ ನಮ್ಗೆ ಗೊತ್ತೈತಿ. a1 by a2 which is equal to b1 by b2 which is equal to c1 by c2. ಮೂರು ಟರ್ಮ್ಗಳು ಏನಾಗಿರ್ತಾವ ಈಕ್ವಲ್ ಆಗಿರ್ತಾವ. ಮೂರು ತೋಳ ಅವಶ್ಯಕತೆ ಇಲ್ಲ, ಕೇವಲ ಯಾವುದಾದ್ರೂ 2 ತಗೊಂಡ್ಬಿಟ್ರು ನಾವು ಸಾಕಾಗಿರುತ್ತೆ. ಇವು ಎರಡನ್ನಷ್ಟೇ ಬರ್ಕೊಳ್ಳೋಣ. ಇಲ್ಲಿ a1 ಅಂತಂದ್ರೆ 2 by a2 ಅಂತಂದ್ರೆ 4 which is equal to b1 ಅಂತಂದ್ರೆ b ಅಂತ ಹೇಳಿದೆ, b2 ಅಂತಂದ್ರೆ ಎಷ್ಟು ಕೊಟ್ಟಿದಾರ 6 ಕೊಟ್ಟಿದಾರೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದೊಂದೇ ಮಾಡ್ಕೊಳ್ಳೋಣ. 6 2 ಏನ್ ಬಂತ ಆನ್ಸರ್ 12 ಅಂತ ಡಿವೈಡೆಡ್ ಬೈ 4 which is equal to b. ಸೊ 4 1 4 4 3 12. ಹಾಗಿದ್ರೆ ಬಿ ದ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ ಅದುವೇ 3. ನೀಟಾಗಿ ಬರ್ಕೊಂಡ್ವಿ, ನೀಟಾಗಿ ಮಾಡಿದೀನಿ, ನೀಟಾಗಿ ಹೇಳ್ಕೊಟ್ಟಿದೀನಿ ಅಂತ ಹೇಳಿ ಭಾವಿಸ್ತೀನಿ. ಅಷ್ಟೇ ಚೆನ್ನಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಿದ್ರ. ಆಗಿತ್ತಪ್ಪ ಅಂತಂದ್ರೆ ಮತ್ತೊಂದು ಕ್ವಶನ್, ಈ ಕ್ವಶನ್ ಹುಡುಕ್ತಾ ಇದ್ದೀನಿ ನೋಡಪ್ಪ. ಒನ್ ಆಫ್ ದ ಡೆಡ್ ಈಸಿಯೆಸ್ಟ್ ಕ್ವಶನ್. ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಸೊ ಈ ತರ ಕ್ವಶನ್ ಬಂತಪ್ಪ ಅಂತಂದ್ರೆ ನೀವು ಮೊದ್ಲು ಏನ್ ನೋಡ್ರಿ, ವೇರಿಯೇಬಲ್ಸ್ ಗಳನ್ನ ಅಬ್ಸರ್ವ್ ಮಾಡ್ರಿ. ಆ ವೇರಿಯೇಬಲ್ಸ್ ಗಳ ಮೇಲೆ ಅತ್ಯಂತ ದೊಡ್ಡ ಸಂಖ್ಯೆ ಬಿಗ್ಗರ್ ನಂಬರ್ ಯಾವ್ದು, ಇಲ್ಲಿ 3 2 ಇಲ್ಲಿ ಏನಿಲ್ಲ ಬಂದಿರುತ್ತೆ. ಬಿಗ್ಗರ್ ನಂಬರ್ ಯಾವ್ದು 3. ಹಾಗಿದ್ರೆ ಇದ್ರ ಡಿಗ್ರಿ ಎಷ್ಟಪ್ಪ ಅಂತಂದ್ರೆ 3. ಇಷ್ಟೇ, ಅದ್ರ ಮುಂದೆಗಡೆನೆ ಬರ್ದ್ಬಿಟ್ಟಿನಿ, ಈಸಿ ಆಗಿದೆ. ಅದಾದ್ಮೇಲೆ ಕ್ವಶನ್ ನಂಬರ್ 11 ಅನ್ನ ಸಾಲ್ವ್ ಮಾಡೋಣ. ಏನ್ ಕೊಟ್ಟಿದ್ದಾನೆ ಕ್ವಶನ್ ನಂಬರ್ 11 ಅಲ್ಲಿ, if sin a is equal to root 3 by 2 and cos a is equal to 1 by 2 then find the value of tan a ಅಂತ ಹೇಳಿದಾನೆ. ಸೊ ನಮಗೆ tan ಥೀಟಾ ಅಥವಾ tan a ಅಂತಂದ್ರೆ ಏನೊಂದು ಗೊತ್ತೈತಿ, sin a by cos a ಅಂತ ಹೇಳಿ ನಮ್ಗೆ ಗೊತ್ತೈತಿ ಮೊದ್ಲ. ಸೊ ಹಾಗಿದ್ರೆ ಅವ್ರ ವ್ಯಾಲ್ಯೂನು ಕೊಟ್ಟಿದಾರ. sin a ಅಂತಂದ್ರೆ ಏನಂತ ಕೊಟ್ಟಿದಾರ, root 3 by 2 ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಅಂತಂದ್ರೆ ಏನ್ ಕೊಟ್ಟಿದ್ರೆ 1 by 2. ಸೊ ನೋಡ್ರಿ ಒನ್ ಆಫ್ ದ ಈಸಿ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಪಿ ಬೈ ಕ್ಯೂ ಬಂದು ಮತ್ತು ಡಿವೈಡೆಡ್ ಬೈ ಕೆಳಗಡೆ ಪಿ ಬೈ ಕ್ಯೂ ಗಳು ಬಂದಾಗ ಕೆಳಗಡೆ ಟರ್ಮ್ ಗಳನ್ನ ನಾ ಏನ್ ಮಾಡ್ಕೋಬೇಕು, ರೆಸಿಪ್ರೋಕಲ್ ನ ತಗೋಬೇಕಾಗತ್ತೆ. ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ರೂಟ್ 3 by 2 ಡಿವೈಡೆಡ್ ಬೈ ಹೋಗಿ ಸೈನ್ ಏನಾಗತ್ತ ಮಲ್ಟಿಪ್ಲೈ ಆಗತ್ತ, ಕೆಳಗಡೆ ಇರೋ ಟರ್ಮ್ ಏನಾಗತ್ತಪ್ಪ ಅಂದ್ರೆ ಉಲ್ಟಾ ಪುಲ್ಟಾ ಆಗುತ್ತೆ. ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಪ್ಲೇಸಿಗೆ ಬಂತು, ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಪ್ಲೇಸಿಗೆ ಬಂದ 2 ಗೆಟ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಉಳಿತಪ್ಪ ಅಂದ್ರೆ ದಟ್ ಈಸ್ ರೂಟ್ 3 ಅಂತಂದ್ರೆ ಟ್ಯಾನ್ ಎ ದ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ ರೂಟ್ 3 ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಸೊ ಹಾಗಿತ್ತಪ್ಪ ಅಂತಂದ್ರೆ ಕ್ವಶನ್ ನಂಬರ್ 11 ಸಹಿತ ನಾವು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಓಕೆ, ಕ್ವಶನ್ ನಂಬರ್ 12 ಏನೈತಿ, ರೈಟ್ ದ ಎಂಪಿರಿಕಲ್ ರಿಲೇಷನ್ ಬಿಟ್ವೀನ್ ದ 3 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ದಟ್ ಈಸ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಅಂತ ಕೊಟ್ಟಿದ್ದಾರೆ. ಆ ಮೂರುಗಳನ್ನು ಸೇರಿಸುವ ಒಂದು ಫಾರ್ಮುಲಾ ಐತಿ ಲೆಸನ್ ಒಳಗಡೆ. ನಾವು ಪ್ರತಿ ಬಾರಿ ಓದ್ತಿರ್ಬೇಕಾದ್ರೆ ಅದನ್ನು ಕೊಡ್ತಾನ ಅಂತೇಳಿ ಅಬ್ಜೆಕ್ಟಿವ್ ಟೈಪ್ ಒಳಗೆ ನಾನು ಎಲ್ಲಿ ಗೆಸ್ ಮಾಡಿದ್ದೆಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಒಳಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗಡೆ ಕೇಳಬಹುದು ಅಂತ ಹೇಳಿ ನಾನು ಗೆಸ್ ಮಾಡ್ಕೊಂಡೆ. ಬಟ್ ಇಲ್ಲಿ 1 ಮಾರ್ಕ್ಸ್ ಕೇಳಿದ್ರೆ ಏನ್ ಅಭ್ಯಂತರ. ಹಾಗಿದ್ರೆ ಒಂದು ಫಾರ್ಮುಲಾನೇ ಇದೆ. ಯಾವ ಫಾರ್ಮುಲಾ, 3 ಏನಪ್ಪಾ ಅಂತಂದ್ರೆ ಮೀಡಿಯನ್, 3 ಮೀಡಿಯನ್ ವಿಚ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂತಂದ್ರೆ ಮೋಡ್ ಪ್ಲಸ್ 2 ಮೀನಿಗೆ ಈಕ್ವಲ್ ಆಗಿರುತ್ತೆ. ಮೋಡ್ ಪ್ಲಸ್ 2 ಮೀನಿಗೆ ಈಕ್ವಲ್ ಆಗಿರುತ್ತೆ. ಇದೇ ಅದರದ್ದು ಏನಪ್ಪಾ ಅಂತಂದ್ರೆ ಆನ್ಸರ್ ಅಂತ ಹೇಳಿ ಕ್ವಶನ್ ನಂಬರ್ 12 ಅನ್ನ ಏನ್ ಮಾಡ್ಕೊಳ್ಳೋಣ, ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಅದೇ ರೀತಿ ಒನ್ ಆಫ್ ದ ಇಂಟ್ರೆಸ್ಟಿಂಗ್, ನನಗೆ ಆಲ್ಜಿಬ್ರಾ ಅಂತ ಬಹಳ ಇಷ್ಟಪ್ಪ.
ಸೊ ಹಾಗಿತ್ತಪ್ಪ ಆಲ್ಜಿಬ್ರಾದ ಒಂದು ಕ್ವಶನ್. x+1 ಎಕ್ಸ್ಪ್ರೆಸ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ x+1 by 2 ವಿಚ್ ಇಸ್ ಈಕ್ವಲ್ ಟು 3/x ಅಂತ ಹೇಳ್ತಾರೆ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗಡೆ. ಹಾಗಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಳ್ಳೋಣ. x ಇಂಟು x+1 2 ಇಂಟು 3 ಏನಾಯ್ತು 2 ಇಂಟು 3 ಬರ್ಕೊಳ್ಳೋಣ. x ಇಂಟು x ಏನಾಯ್ತು x² ಪ್ಲಸ್ x1 x x ಇಂಟು x x² x1 x ವಿಚ್ ಇಸ್ ಈಕ್ವಲ್ ಟು 3 6 ಪ್ಲಸ್ 6 ಒಳಗಡೆ ಬಂತಪ್ಪ ಅಂದ್ರೆ x² ಪ್ಲಸ್ x ಮೈನಸ್ 6 ಇಸ್ ಈಕ್ವಲ್ ಟು 0. ಸೊ ನೋಡಿ ಎಷ್ಟು ಈಸಿ. ಸೊ ಕ್ವಶನ್ ನಂಬರ್ 13 ಇಲ್ಲಿಗೆ ಏನಾಯ್ತಪ್ಪ ಅಂತ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಅನ್ಕೊಂತೀನಿ. ಇವಾಗ ಕ್ವಶನ್ ನಂಬರ್ 14ಗೆ ಬರೋಣ. ಕ್ವಶನ್ ನಂಬರ್ 14 ಅನ್ಕೊಂಡ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ 6,8 ಫ್ರಮ್ ದ ಓರಿಜಿನ್. ಮೊದಲು ನೀವು ಓರಿಜಿನ್ ಪದದ ಅರ್ಥ ತಿಳ್ಕೊರಿ. ಓರಿಜಿನ್ ಅಪ್ಪ ಅಂತಂದ್ರೆ ದಟ್ ಮೀನ್ಸ್ ಸ್ವಲ್ಪ ಕ್ರಾಸ್ ಹೋಗುತ್ತೆ. ಇಲ್ಲಿ ನೋಡಿ ನಾವು ಗ್ರಾಫ್ ಹಾಕಿದಾಗ ಎರಡು ಲೈನ್ಸ್ ಗಳನ್ನ ಎಳಿತೀವಿ. ಒಂದು x ಆಕ್ಸಿಸ್ ಒಂದು y ಆಕ್ಸಿಸ್. ಇದಕ್ಕೆ ಅಡ್ಡ ಲೈನ್ಗೆ ಏನಂತ ಕರಿತೀವಿ x ಡ್ಯಾಶ್ y ಡ್ಯಾಶ್ ಅಂತ ಹೇಳಿ ಕರ್ಕೊಳ್ಳೋಣ. ಸೊ ಆಗಿತ್ತಪ್ಪ ಅಂದ್ರೆ ಈ ಒಂದು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ ಈ ಒಂದು ಪಾಯಿಂಟ್ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಓರಿಜಿನ್ ಅಂತ ಹೇಳಿ ಕರಿತೀವಿ. ಹಾಗೆ ಓರಿಜಿನ್ ಇಂತ್ರ ಆ ಒಂದು ಯಾವುದೇ ಒಂದು ಪಾಯಿಂಟ್ ಐತಿ ಆ ಪಾಯಿಂಟ್ ಇರುವ ಡಿಸ್ಟೆನ್ಸ್ ಎಷ್ಟು ಅಂತೇಳಿ ಫೈಂಡ್ ಮಾಡ್ತಾರೆ. ಸೊ ಒನ್ ಆಫ್ ದ ಈಸಿಯೆಸ್ಟ್ ಫಾರ್ಮುಲಾ ಓರಿಜಿನ್ ಇದ್ದ ಫಾರ್ಮುಲಾ ಏನೈತಿಪ್ಪ ಅಂತಂದ್ರೆ √(x² ಪ್ಲಸ್ y² ಅಂತ ಹೇಳೈತಿ. ಸೊ ಹಾಗಿದ್ರೆ x² ಅಂತಂದ್ರೆ ಏನ್ ಕೊಟ್ಟಿದಾನ 6², y² ಅಂತಂದ್ರೆ ದಟ್ ಈಸ್ 8² ಅಂತ ಕೊಟ್ಟಿದಾನ. ಸೊ ಓಕೆ ಇಲ್ಲಿ ನೋಡ್ರಿ 6,8 ಅಂತಂದ್ರೆ ಇದು 6 x ಆಕ್ಸಿಸ್ ಇದ್ದ ಸಂಬಂಧಪಟ್ಟೈತಿ, 8 ಅಂತಂದ್ರೆ y ಆಕ್ಸಿಸ್ ಗೆ ಸಂಬಂಧಪಟ್ಟೈತಿ. ಸೊ x ಇದ್ದಲ್ಲೇ 6², y ಇದ್ದಲ್ಲೇ 8². ಹಾಗಿದ್ರೆ ಏನಾಯ್ತು 36 ಪ್ಲಸ್ 8 8 64 ಆಯ್ತು. ಸೊ ಎರಡು ಆಡ್ ಮಾಡಿದಾಗ 100 ಆಯ್ತು. ಸೊ 100 ಅಂತಂದ್ರೆ 100 ಇಸ್ ಸ್ಕ್ವೇರ್ ನಂಬರ್, ಅದರ ಸ್ಕ್ವೇರ್ ರೂಟ್ ಏನಾಗಿರುತ್ತೆ 10 ಆಗಿರುತ್ತೆ. 10 ಅಷ್ಟೇ ಬರಬೇಕೇನ್ರಿ? 10 ಅಷ್ಟೇ ಬರೆದ್ರೆ ಒಮ್ಮೊಮ್ಮೆ ಮಾರ್ಕ್ಸ್ ಕೊಡಲ್ಲ. ಫೇಲ್ ಆಗತ್ತೆ ಅಂತಂದ್ರೆ ಕೊಡಬಹುದು. ಆದ್ರೆ ಪಾಸ್ ಆಗಿ ಸ್ಕೋರ್ ಮಾಡ್ತಿರ್ಬೇಕಾದಾಗ ಕಂಪಲ್ಸರಿ ಏನ್ ಬರೀಬೇಕಾಗ್ತಿತ್ತಪ್ಪ ಅಂತಂದ್ರೆ 10 ಯೂನಿಟ್ ಅಂತೇಳಿ ಕಂಪಲ್ಸರಿ ನೀನ್ ಏನ್ ಮಾಡ್ಬೇಕು ಅಲ್ಲಿ ಯೂನಿಟ್ ಅನ್ನು ವರ್ಡ್ ಅನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಓಕೆ ಕ್ವಶನ್ ನಂಬರ್ 14 ಸಹಿತ ಕಂಪ್ಲೀಟ್ ಆಗೈತೆ ಅಂತೇಳಿ ಅನ್ಕೊಂತೀನಿ. ಸೊ ಆಗಿತ್ತು ಅಂತಂದ್ರೆ ಮೇ ಬಿ ನಿಮಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಿದಾವ ಅಂತ ಹೇಳಿ ಭಾವಿಸ್ತಿದ್ದೀನಿ. ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಿದಾವಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ಅದನ್ನ ಹೇಳ್ತಾರೆ. ನಾನು ಹೇಳಕ್ ಬಯಸ್ತೀನಿ, ಮತ್ತೊಮ್ಮೆ ಹೇಳಕ್ ಬಯಸ್ತೀನಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಷ್ಟ ಆಗ್ತಾ ಇತ್ತಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಮುಂದಿನ ಕಾನ್ಸೆಪ್ಟ್ಗೆ ಮುಂದ್ಗಡೆ ಹೋಗೋಣ. ಸೊ ಅಗೇನ್ ಮತ್ತೆ ಬಂತು ನೋಡಿ ಅಣ್ಣ ಮತ್ತೆ ಬದಲಾದ ಇಲ್ಲಿ ಅಗೇನ್ ಇದು ಡೈಗ್ರಾಮ್ ನೋಡಿ ಕ್ವಶನ್ ನೋಡಿದಾಗ ಟ್ರಯಾಂಗಲ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಮತ್ತು ಏನ್ ಎಕ್ಸೆಪ್ಟ್ ಮಾಡ್ಬೋದಿತ್ತು ಥೇಲ್ಸ್ ಥಿಯರಮ್ ರಿಲೇಟೆಡ್ ಆಗಿರೋ ಕ್ವಶನ್ ಕೊಡ್ತಾ ಇದ್ದ 1 ಮಾರ್ಕ್ಸ್ಗೆ. ಹೌದಾ? ಹಾಗಿದ್ರೆ ಇಲ್ಲೊಂದು ಸ್ವಲ್ಪ ಅಗೇನ್ ಕಾನ್ಸೆಪ್ಟ್ ತಿಳ್ಕೊಂಡಿದೆ ಇಲ್ಲ ಅಂತೇಳಿ ಚೆಕ್ ಮಾಡ್ತೀವಿ. ಸ್ವಲ್ಪ ಓದೋಣ. ಇನ್ ದ ಫಿಗರ್ ಅಗೇನ್ ಟ್ರಯಾಂಗಲ್ POQ ಸಿಮಿಲರ್ ಟು ಟ್ರಯಾಂಗಲ್ ROS ಅಂಡ್ PQ ವಿಚ್ ಇಸ್ ಈಕ್ವಲ್ ಟು SR ಅಂತ ಹೇಳಿ ಸಾರಿ PQ ಪ್ಯಾರಲಲ್ ಟು SR ಅಂತ ಹೇಳಿದ್ದಾರೆ. ಇಫ್ PQ is to SR which is equal to 1:2 then find the OS is to OQ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನಪ್ಪ, ಇದು ಮುಂದೆ ನೀ ಕ್ವಶನ್ ಹಾಳಾದ ಅರ್ಥ ಮಾಡ್ಕೊ. ಸೊ ಅದಕ್ಕಿಂತ ಬಿಫೋರ್ ಆಗಿ ಇದ್ರದ್ದು ನೀ ಚೆನ್ನಾಗಿ ತಿಳ್ಕೊಂಡಿಪ್ಪ ಅಂತಂದ್ರೆ ಗೊತ್ತಾಗುತ್ತೆ. ಏನಪ್ಪ ಅವನ್ನ ಹೇಳ್ತಿದಾರೆ ಆಲ್ರೆಡಿ ಕ್ವಶನ್ ನಂಬರ್ 15 ಒಳಗಡೆ ಟ್ರಯಾಂಗಲ್ ಯಾವುದು POQ ಸಿಮಿಲರ್ ಆಗಿತ್ತು ಯಾವುದು ಟ್ರಯಾಂಗಲ್ ROS ಗೆ. ನೋಡು ಸಿಮಿಲರ್ ಆಗಿತ್ತಂದ್ರೆ ಎರಡು ನಿಯಮಗಳು, ಒಂದು ಕರೆಸ್ಪಾಂಡಿಂಗ್ ಆಂಗಲ್ ಗಳು ಈಕ್ವಲ್ ಆಗಿರ್ತಾವ, ಕರೆಸ್ಪಾಂಡಿಂಗ್ ಸೈಡ್ ಗಳು ಸೇಮ್ ರೇಷಿಯೋದೊಳಗೆ ಇರ್ತಾವ ಅಂತ ಹೇಳಿದಾರ. ಹೌದಾ? ಸೊ ಅವಾಗಲೇ ಮತ್ತೆ ಅದೇ ಟಾಪಿಕ್ ಇಲ್ಲಿ ಏನಾಗಿತ್ತು ರಿಪೀಟ್ ಆಗೈತೆ. ಅವಾಗಲೇ ಕರೆಸ್ಪಾಂಡಿಂಗ್ ಬಗ್ಗೆ ಮಾತಾಡಿದಾರ. ಇಲ್ಲಿ ಎದ್ರ ಬಗ್ಗೆ ಮಾತಾಡಿದಾರಪ್ಪ ಅಂತಂದ್ರ ಇಷ್ಟು ಬಂದಿರೋದ ಪ್ರಕಾರ ಇಲ್ಲಿ ರೇಷಿಯೋ ಬಗ್ಗೆ ಮಾತಾಡಿದಾರ. ಇಲ್ಲಿ ನೋಡು ಕ್ವಶನ್ ಒಳಗಡೆ ಏನೈತಿ PQ is to SR. ಸೊ ಅದು PQ is to SR ಬರಕ್ಕಿಂತ ಮುಂಚೆಕಾಗಿ ಯಾವ್ದು ಯಾವ್ದ್ರೊಂದಿಗೆ ಈಕ್ವಲ್ ಆಗುತ್ತೆ ಕರೆಸ್ಪಾಂಡಿಂಗ್ ಸೈಡ್ಗಳು. PO by ಇಲ್ಲಿ PO by ಏನಪ್ಪಾ ಅಂದ್ರೆ PO by RO which is equal to OQ by OS. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ PQ by ಇನ್ನೊಂದೇನಪ್ಪಾ ಅಂತಂದ್ರೆ RS. ಇವೆಲ್ಲ ಏನಾಗಿರ್ತವೆ, ಇವುಗಳ ಸೈಡ್ಗಳ ರೇಷಿಯೋಗಳು ಏನಾಗಿರ್ತವೆ ಈಕ್ವಲ್ ಆಗಿರ್ತವೆ. ಹೌದಾ? ಇಲ್ಲವರು ಕ್ವಶನ್ ಒಳಗಡೆ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರ PQ is to SR ಅಂತ ಕೊಟ್ಟಿದಾರ 1:2 ಅಂತ ಕೊಟ್ಟಿದಾರ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ PQ ಡಿವೈಡೆಡ್ ಬೈ SR ವಿಚ್ ಇಸ್ ಈಕ್ವಲ್ ಟು 1/2 ಅಂದಾಗ. ಹಾಗಿದ್ರೆ ನೋಡಿ ಇಲ್ಲ SR ಸ್ವಲ್ಪ ಚೇಂಜ್ ಆಗೈತಿ, ಇಲ್ಲಿ R ಮೊದಲು ಬಂದಿತ್ತು S ಬಂದೈತಿ ಅಷ್ಟೇ. ಆದ್ರೆ ಇವೆರಡು ಸೇಮ್
PQ/SR ಆನ್ಸರ್ ಎಷ್ಟೈತಿಪ್ಪ ಅಂತಂದ್ರ 1:2. ಇದು 1:2 ಇದಕ್ಕೆ ಐತಿಪ್ಪ ಅಂದ್ರ ಇವು ಎಲ್ಲವೂ ಏನಾದಂಗಪ್ಪ ಅಂತಂದ್ರೆ ಇವುಗಳ ಸೈಡ್ಗಳ ರೇಷಿಯೋ ಏನ್ ಬರ್ತಪ್ಪ ಅಂದ್ರ ಫೈನಲಿ 1/2 ಬರುತ್ತ. ಹಾಗಿತ್ತಪ್ಪ ಅಂದ್ರೆ ಇದ್ರೊಳಗೆ ನಡುವಿನ ಟರ್ಮ್ ನೋಡ್ರಿ OQ/OS ವಿಚ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಆನ್ಸರ್ 1/2 ಆಗಿರುತ್ತೆ. ಬಟ್ ಕ್ವಶನ್ ಒಳಗಡೆ ಏನ್ ಕೇಳಿದಾನ ಇದ್ರ ಉಲ್ಟಾ ಕೇಳಿದಾನ. ಏನಪ್ಪಾ ಅಂತಂದ್ರ ಇದನ್ನ ಉಲ್ಟಾ ಬರ್ದಾಗ ಏನಾಗತ್ತಪ್ಪ ಅಂದ್ರ OS/OQ ವಿಚ್ ಇಸ್ ಈಕ್ವಲ್ ಟು 1/2 ಇದ್ದಿದ್ದು 2/1 ಆಯ್ತು. ಇದನ್ನ ನೀಟಾಗಿ ನೀವು ಮತ್ತೊಮ್ಮೆ ಬರ್ಕೊಂಡಿದ್ರೆ OS/OQ ಅದ್ರ ಆನ್ಸರ್ ಎಷ್ಟಪ್ಪ ಅಂದ್ರ 2:1. ನೋಡು ಮತ್ತೆ ಅಪ್ಲೈಡ್ ಕ್ವಶನ್. ಅಪ್ಲೈಡ್ ಅಂತಂದ್ರೆ ಕಾನ್ಸೆಪ್ಟ್ ಅನ್ನ ನೀ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಪ್ಪ ಅಂತಂದ್ರೆ ಬಹಳ ಈಸಿ. ಅಪ್ಲೈಡ್ ಕ್ವಶನ್ ಡಿಫಿಕಲ್ಟ್ ಕ್ವಶನ್ ಅಲ್ಲವು. ನೀವು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದಿರಲ್ಲ ಅಂತೇಳಿ ಅಣ್ಣ ಪರೀಕ್ಷೆ ಮಾಡ್ತಿದ್ದಾನ, ಸವಾಲನ್ನ ಹಾಕಿದ್ದಾನ. ನಿನ್ನದ ಒಂದು ತಿಳಿದುಕೊಂಡಿರುವುದಕ್ಕೆ, ನೀನೊಂದು ಕಲ್ತಿರೋ ಒಂದು ವಿದ್ಯೆಗೆ, ಜ್ಞಾನಕ್ಕೆ ನನ್ನದೊಂದು ಸವಾಲ್ 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 ಅಂತ ಹೇಳ್ತಿದ್ದಾನ. ಸೊ ಯಾಕೆ ಭಯ ಪಡ್ತಿದ್ದೀರಿ? ಜಿಜ್ಞಾಸ ಇರುವಾಗ ಪ್ರತಿಯೊಂದು ಸವಾಲನ್ನು ತಾವು ಎದುರಿಸ್ತೀರಿ ಅಂತ ಹೇಳಿ ಭಾವಿಸ್ತಾ ಕ್ವಶನ್ ನಂಬರ್ 16ಗೆ ಮುಂದೋಗೋಣ. ಸೊ ಓಕೆ, ಕ್ವಶನ್ ನಂಬರ್ 16 ನೋಡ್ರಿ. ಆಸ್ ದ ಫಸ್ಟ್ ಟೈಮ್ ನಾನು ನೋಡಿದಾಗ ಸೇಮ್ ಆವಾಗಲೇ ಕ್ವಶನ್ ನಂಬರ್ 7 ನೋಡಿದಾಗ ಹೆಂಗ್ ರಿಯಾಕ್ಷನ್ ಇತ್ತು. ಕ್ವಶನ್ ನಂಬರ್ 16 ಹೌದು ಓದ್ತೀನಿ ನೋಡ್ರಿ. ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 44 ಸೆಂಟಿಮೀಟರ್ ಅಂಡ್ ಇಟ್ಸ್ ಹೈಟ್ ಈಸ್ 10 ಸೆಂಟಿಮೀಟರ್. ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಅಂತ ಹೇಳಿ. ಓಕೆ, ಸೊ ಈ ಕ್ವಶನ್ ಕೊಟ್ಟಾಗ ನನ್ನ ಮರೆಯ 1 ಮಾರ್ಕ್ಸಿನ ಪ್ರಶ್ನೆಗೆ ನೀ ತಗೊಂಡು ಬಂದು ಅದು 2 ಮಾರ್ಕ್ಸಿನ ಕ್ವಶನ್ ತಗೊಳೋದು 1 ಮಾರ್ಕ್ಸಿಗೆ ಕೇಳ್ತಿಯಲ್ಲಪ್ಪ ಪುಣ್ಯಾತ್ಮ ಅಂತೇಳಿ ಅನ್ಕೊಂಡಿದ್ದೆ. ಯಾಕಂತಂದ್ರೆ ರೇಡಿಯಸ್ ಕೊಟ್ಟು ಹೈಟ್ ಕೊಟ್ಟಿದ್ದ ಅಂತಂದ್ರೆ ನಾನು ಸಮ್ ಮಾಡೇಬಹುದಿತ್ತು, ಹೌದಾ? ಸೊ ಇಲ್ಲೇನ್ ಮಾಡಿಬಿಟ್ಟಿದಾನ, ಸರ್ಕಂಫರೆನ್ಸ್ ಕೊಟ್ಟಾನ, ಆಮೇಲೆ ಹೈಟ್ ಕೊಟ್ಟಾನ, ಆಮೇಲೆ ಸಿಲಿಂಡರ್ದ ಏನ್ ಫೈಂಡ್ ಮಾಡಕ್ ಹೇಳಿದ್ರೆ ಸರ್ಫೇಸ್ ಏರಿಯಾ ಫೈಂಡ್ ಮಾಡಕ್ ಹೇಳಿದ್ರು. ಸೊ ರೇಡಿಯಸ್ ಫೈಂಡ್ ಮಾಡಿ ಆಮೇಲೆ ಏನ್ ಫೈಂಡ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನನಕ ಏನು ಸರ್ಫೇಸ್ ಏರಿಯಾ ಫೈಂಡ್ ಮಾಡ್ಬೇಕಾಗಿತ್ತು ಸಿಲಿಂಡರ್ದು. ಸೊ ಇದು 2 ಮಾರ್ಕ್ಸಿನ ಪ್ರಶ್ನೆ ಅಲ್ವಾ, ನಮ್ ಜೊತೆ ಮೋಸ ಆಗ್ತಾ ಇದ್ವಿ ಅಂತೇಳಿ ಭಾವಿಸಿದ್ವಿ. ಆದರೆ ಇದು ಆತರ ಅಲ್ವೇ ಅಲ್ಲ ವಿದ್ಯಾರ್ಥಿಗಳೇ. ನಾವು ಫಾರ್ಮುಲಾಗಳನ್ನ ಸರಿಯಾಗಿ ನೋಡಿಲ್ಲ. ಇನ್ನು ಫಸ್ಟ್ ಟೈಮ್ ನೋಡಿದಾಗ ಏನಾಗುತ್ತೆ ನನಗೆ ಇದು ಅನ್ಸುತ್ತೆ. ಬಟ್ ಫಾರ್ಮುಲಾ ಬರ್ಕೊಡೋಣ. ಯಾವ್ದಪ್ಪ ಅಂತಂದ್ರೆ ನೋಡ್ರಿ ಈ ಕಡೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ದ ಫಾರ್ಮುಲಾ ಏನೈತಿ, ಸಿಲಿಂಡರ್ ಫಾರ್ಮುಲಾ ಏನೈತಪ್ಪ ಅಂತಂದ್ರ 2πRh. 2πRh. ಇಲ್ಲೇನ್ ಕೊಟ್ಟಿದಾರ, ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಬೇಸ್ ಆಫ್ ದ ಸಿಲಿಂಡರ್. ಇಲ್ಲಿ ಸರ್ಕಂಫರೆನ್ಸ್ ಕೊಟ್ಬಿಟ್ಟಿದಾರ, ಸರ್ಕಂಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಎಷ್ಟೈತಿ 44 ಸೆಂಟಿಮೀಟರ್ ಐತಿ. ಸರ್ಕಂಫರೆನ್ಸ್ ಅಂದ್ರೆ ಏನು, ದಟ್ ಈಸ್ 2πr ವಿಚ್ ಇಸ್ ಈಕ್ವಲ್ ಟು 44 ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ 2πr ಆನ್ಸರ್ ನ ಕೊಟ್ಬಿಟ್ಟಿದಾರ. ನಾವೇನ್ ಮಾಡ್ತೀವಿ, ಆರ್ ನ ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ಈ ಫಾರ್ಮುಲಾ ಬಳಸ್ತೀವಿ. ನೋ, ಸ್ವಲ್ಪ ಫೋಕಸ್ ಮಾಡಿರ್ಲಿ. ಸರ್ಕಂಫರೆನ್ಸ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಡೈರೆಕ್ಟ್ ಕೊಟ್ಟಿದಾರ. ಹಾಗಿದ್ರೆ ಇಲ್ಲಿ 2πr ಇದ್ದಲ್ಲಿ ನಾವೇನ್ ಹಾಕೋಬಹುದು 44. ಹೆಚ್ ಅಂತಂದ್ರೆ ಏನ್ ಕೊಟ್ಟಿದಾರ, ಹೈಟ್ ಆಫ್ ದ ಸಿಲಿಂಡರ್ ಅಂತ ಹೇಳಿದಾರೆ. ದಟ್ ಈಸ್ 10. 44 into 10 440 ಅಂದ್ರೆ 440 ಸೆಂಟಿಮೀಟರ್ ಒಳಗೈತಿ. ಸೆಂಟಿಮೀಟರ್ ಸ್ಕ್ವೇರ್ ಬರಿಬೇಕು, ಕಂಪಲ್ಸರಿ ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಬರಿಬೇಕು. ಯಾಕಂದ್ರೆ ಸರ್ಫೇಸ್ ನ ಕೇಳಿದಾನ. ಸೊ ಹಾಗಿದ್ದಪ್ಪ ಅಂದ್ರೆ ಇಲ್ಲಿವರೆಗೂ 16 ಕ್ವಶನ್ಗಳು ಅಂತಂದ್ರೆ 1 ಮಾರ್ಕ್ಸಿನ 8 ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸಿನ ಸಾಲ್ವಿಂಗ್ ಕ್ವಶನ್ಸ್ ಗಳನ್ನೆಲ್ಲ ನೀಟಾಗಿ ಸಾಲ್ವ್ ಮಾಡಿದೀನಿ. ಮೇ ಬಿ ಎಲ್ಲ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಹೇಳಿ ಭಾವಿಸ್ತಾ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಮೂವ್ ಆಗೋಣ. ಯಾವ ಒಂದು ಕ್ವಶನ್ ಗೆಪ್ಪ ಅಂತಂದ್ರ 2 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಮೂವ್ ಆನ್ ಆಗೋಣ. ಓಕೆನಾ? ಸೊ ಹಾಗಿದ್ರೆ 2 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ 1ನೇ ಪ್ರಶ್ನೆ ದಟ್ ಇಸ್ ಕ್ವಶನ್ ನಂಬರ್ 17 ಏನಿದೆಪ್ಪ ಅಂತಂದ್ರೆ ಇಲ್ಲಿ ಪ್ರೂವ್ ದಟ್ 3 + √5 ಈಸ್ ಇರ್ರೇಷನಲ್. ಸೊ ಇದು ಆಲ್ರೆಡಿ ಇರ್ರೇಷನಲ್ ಇದೆ. ಸೊ ನಾವು ನೆಕ್ಸ್ಟ್ ಏನ್ ಮಾಡ್ಕೊಂತೀವಪ್ಪ ಅಂತಂದ್ರೆ ಲೆಟಸ್ ಅಸ್ಯೂಮ್ ಅಂತ ಬರ್ಕೊಂಡು ಅದನ್ನೇ, ಇದಕ್ಕೊಂದು ಮೆಥಡ್ ಇದೆ, ಇದನ್ನ ನಾನು ಇಲ್ಲಿ ಸಾಲ್ವ್ ಮಾಡಲ್ಲ. ಯಾಕಂತಂದ್ರೆ ನಾವು ಆಲ್ರೆಡಿ ಇವುಗಳನ್ನ ಸ್ಕೂಲ್ ಒಳಗೆ ಪ್ರಾಕ್ಟೀಸ್ ಮಾಡ್ತಾ ಬಂದಿರ್ತೀವಿ. ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಅಂತ ಹೇಳಿ ಅನ್ಕೊಂತೀನಿ. ಯಾಕಂದ್ರೆ ಸ್ಟೆಪ್ಸ್ ಗಳು ಬರೀತಾ ಹೋಗ್ಬೇಕಾಗುತ್ತೆ. ಸೊ ಓಕೆ, ಬರೀತೀರಿ ಅಂತೇಳಿ ಭಾವಿಸಿದೀನಿ. ಆದ್ರೆ ಅಗೇನ್ ಅಣ್ಣ ಬಂದ ನೋಡಿ, ಇದೆಲ್ಲಾದ್ರೂ ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ ಎಲ್ಲಾದ್ರೂ ನೋಡಿದ್ರ ವಾಟ್ ಈಸ್ ದ ಕಂಪೋಸಿಟ್ ನಂಬರ್ ಅಂತೇಳಿ. ಆದ್ರೆ ಜಸ್ಟ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂತ ಹೇಳಿದಾರೆ ಕಂಪೋಸಿಟ್ ನಂಬರ್ ಬಗ್ಗೆ. ಆದ್ರೆ ಕಂಪೋಸಿಟ್ ನಂಬರ್ ಡೆಫಿನೇಷನ್ ಏನು ಕೇಳಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ವಾಟ್ ಈಸ್ ಅ ಕಂಪೋಸಿಟ್ ನಂಬರ್ ನೋಡ್ರಿ. ಒಂದು ನಾನು ಸಡನ್ ಆಗಿ ಏನಿದು ಅಣ್ಣ ಈ ರೇಂಜಿಗೆ ಚೇಂಜ್ ಆಗ್ತಾನ ಏಕಾಏಕದಮ್ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಚೇಂಜ್ ಆಗಿಲ್ಲ. ಅವನ್ ತನ್ನಲ್ಲಿ ಇಟ್ಕೊಂಡಿದ್ದ, ಆದ್ರೆ ತೋರಿಸಿದ್ದಿಲ್ಲ. ಇವಾಗ ಏನ್ ಮಾಡ್ತಿದ್ದಾನೆ, ತೋರಿಸ್ತಾ ಹೊಂಟಿದ್ದಾನೆ. ಸೊ ಕಾಂಪೋಸಿಟ್ ನಂಬರ್ ನಿಜವಾದ ಅರ್ಥ ಏನು? ಸೊ ನೋಡು, ಪ್ರೈಮ್ ನಂಬರ್ ನಿಮ್ಗೆ ಡೆಫಿನೇಷನ್ ಗೊತ್ತಿತ್ತಪ್ಪ, ಅಥವಾ ಪ್ರೈಮ್ ನಂಬರ್ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿತ್ತಪ್ಪ ಅಂತಂತಂದ್ರೆ ಇಲ್ಲಿ ಏನ್ ಹೇಳ್ಬೋದು, ಕಾಂಪೋಸಿಟ್ ನಂಬರ್ ಬಗ್ಗೆ ತಿಳ್ಕೊಂತೀರಿ. ಪ್ರೈಮ್ ನಂಬರ್ ಅಂತಂದ್ರೆ ಏನು? ಪ್ರೈಮ್ ನಂಬರ್ ಅಂತಂತಂದ್ರೆ ಯಾವಾಗ್ಲೂ ಫ್ಯಾಕ್ಟರ್ಗಳು ಏನಾಗಿರ್ತಾವು, 1 ಅಥವಾ ಅದೇ ಸಂಖ್ಯೆಗಳಾಗಿರ್ತಾವ. ಯಾವುದೇ ಒಂದು, ಇಲ್ಲಿ ನೋಡ್ರಿ ಪ್ರೈಮ್ ನಂಬರ್ಸ್ ಗಳನ್ನು ಬರೀತಾ ಹೋಗ್ತೀನಿ. ಯಾವುದು 2,
3 5 ಆಮೇಲೆ ನೆಕ್ಸ್ಟ್ 5 ಆದ್ಮೇಲೆ 7 7 ಆದ್ಮೇಲೆ 9 ಬರುತ್ತೆ ಅಂತ ನೋಡ್ಕೊಳಕ್ ಹೋಗ್ಬಿಟ್ರೆ 11 11 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದು 13 13 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದಪ್ಪ ಅಂದ್ರೆ 17 17 ಆದ್ಮೇಲೆ 19 ಈ ನಂಬರ್ಸ್ ಗಳ ಫ್ಯಾಕ್ಟರ್ಸ್ ಗಳನ್ನ ನೋಡ್ರಿ ಒಂದು ಬಿಟ್ರೆ ಅದೇ ನಂಬರ್ ಆಗಿರುತ್ತ ಒಂದು ಬಿಟ್ರ ಅದೇ ನಂಬರ್ ಆಗಿರುತ್ತ ಒಂದು ಬಿಟ್ರ ಅದೇ ನಂಬರ್ ಆಗಿರುತ್ತ 1 ಇಂಟು 2 ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಕೇವಲ ಫ್ಯಾಕ್ಟರ್ಸ್ ಗಳು ಎರಡದು ಯಾವುದೇ ಒಂದು ನಂಬರಿಗೆ ಈ 2 3 3 ಮತ್ತು 5 ನಡುವೆ ಇರೋ ನಂಬರ್ ಯಾವ್ದು 4 ಈ 4ಗೆ ಫ್ಯಾಕ್ಟರ್ಸ್ ಗಳು ಎಷ್ಟದಾವು 1 ಇಂಟು 2 ಇಂಟು 4 ಒಂದ್ರೊಳಗೂ ಐತಿ ಎರಡರೊಳಗೆ ಐತಿ 4 ಐತಿ ಆಮೇಲೆ 5 ಮತ್ತು 6 ಬರೋಣ 6 5 ಮತ್ತು 7 ನಡುವೆ 6 ನಂಬರ್ ಐತಿ ಸೊ 6 ಒಂದ್ರೊಳಗೂ ಐತಿ ಎರಡರೊಳಗೂ ಐತಿ ಮೂರೊಳಗೆ ಐತಿ ಮತ್ತೆ ತನ್ನದೇ ಆದ ನಂಬರ್ ಒಳಗೆ ಐತಿ ಸೊ ಇಟ್ ಮೀನ್ಸ್ ಇಸ್ಟ್ ಈಸಿ ಏನಪ್ಪಾ ಅಂತಂದ್ರೆ ಪ್ರೈಮ್ ನಂಬರ್ ಅಂತಂದ್ರೆ ಇಟ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್ ಹಾಗಿದ್ರೆ ಕಾಂಪೋಸಿಟ್ ನಂಬರ್ ಅಪ್ಪ ಅಂತಂತಂದ್ರೆ ಏನಪ್ಪಾ ಅಂತಂದ್ರೆ ಎರಡಕ್ಕಿಂತ ಹೆಚ್ಚಿಗೆ ಫ್ಯಾಕ್ಟರ್ಗಳು ಇದ್ದುಪ್ಪ ಅಂತಂದ್ರೆ ಅದು ಅವುಗಳಿಗೆ ಏನಂತ ಕರಿತೀವಪ್ಪ ಅಂತಂತಂದ್ರೆ ನಾವೇನಂತ ಕರಿತೀವಪ್ಪ ಅಂತಂತಂದ್ರೆ ಕಾಂಪೋಸಿಟ್ ನಂಬರ್ ಅಂತೇಳಿ ಕರಿತೀವಿ a number that is not a prime a number that is not a prime ಅಂತಂತಾರೆ ಅದಕ್ಕೂ ಸಹಿತ ಕಾಂಪೋಸಿಟ್ ನಂಬರ್ ವಿಚ್ ಇಸ್ ದ ಕಾಂಪೋಸಿಟ್ ನಂಬರ್ ಅಮಾಂಗ್ 23 and 24 ಇವೆರಡರೊಳಗಡೆ ಯಾವುದು ಒಂದು ಯಾವುದು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ ದಟ್ ಈಸ್ ದ 24 ಡೆಫಿನೇಷನ್ ಗೊತ್ತಾಗಿರ್ಬೋದು ಸೊ ಡೆಫಿನೇಷನ್ ಬರಿತೀನಿ ನೋಡ್ರಿ a number that is not a ಪ್ರೈಮ್ ಆಗದೆ ಇರೋ ನಂಬರ್ಗೆ ಏನಂತ ಕರಿತೀವಿ ಕಾಂಪೋಸಿಟ್ ನಂಬರ್ ಅಂತೇಳಿ ಕರಿತೀವಿ ಹಾಗಿದ್ರೆ ಇದ್ರೊಳಗಡೆ ಆನ್ಸರ್ ಯಾವುದು 24 ಇದು ಏನಾಗಿದೆ ಕಾಂಪೋಸಿಟ್ ನಂಬರ್ ಯಾಕಂದ್ರೆ 23 ಇದೇನಾಗಿದೆಪ್ಪ ಅಂತಂದ್ರೆ ಪ್ರೈಮ್ ನಂಬರ್ ಆಗೈತಿ ಪ್ರೈಮ್ ನಂಬರ್ ಅಲ್ಲದ ಸಂಖ್ಯೆಗಳಿಗೆ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀನಿ ಇಲ್ಲೇ ಎಕ್ಸಾಂಪಲ್ ಸಹಿತ ಕೊಟ್ಟಿದ್ದೀನಿ ಕಾಂಪೋಸಿಟ್ ನಂಬರ್ಗೆ ಒಂದು ಕ್ಲಿಯರ್ ಐಡಿಯಾ ಬಂದೈತಿ ಅಂತೇಳಿ ಭಾವಿಸ್ತೀನಿ ಹಾಗಿರೋ ಕ್ವಶನ್ ನಂಬರ್ 18 ಒಳಗಡೆ ಆರ್ ಅಂತೇಳಿ ಕೊಟ್ಟಿದ್ದಾನೆ ಏನಪ್ಪಾ ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಒನ್ ಆಫ್ ದ ಈಸಿ ಇಲ್ಲೇ ಬರುತ್ತೆ ಈ ಒಂದು ಸ್ಟೇಟ್ಮೆಂಟ್ ಒಳಗಡೆ ಕಾಂಪೋಸಿಟ್ ಅನ್ನೋ ವರ್ಡ್ ಬರುತ್ತೆ ಏನಿದ್ರ ಅರ್ಥ ಅಂತಂದ್ರೆ ಎವ್ರಿ ಕಾಂಪೋಸಿಟ್ ನಂಬರ್ ಅನ್ನ ಏನು ಅಂತ ಬರ್ಕೊಂತೀನಿ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ expressed as a product of prime number ಇದೆ ನೋಡ್ರಿ ಏನಪ್ಪಾ ಅಂತಂದ್ರೆ ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದ್ರೆ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಏನು ಕಾಂಪೋಸಿಟ್ ಯಾವುದೇ ಒಂದು ಕಾಂಪೋಸಿಟ್ ನಂಬರ್ಗಳ ಫ್ಯಾಕ್ಟರ್ಸ್ ಗಳನ್ನ ಅವುಗಳ ಫ್ಯಾಕ್ಟರ್ಸ್ ಗಳು ಏನಾಗಿರ್ತಾವಪ್ಪ ಅಂದ್ರೆ ಪ್ರೈಮ್ ನಂಬರ್ ಗಳಾಗಿರ್ತಾವ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಇವಾಗ ಯಾವ್ದಾರ ಒಂದು ಕಾಂಪೋಸಿಟ್ ನಂಬರ್ ಅನ್ನ ತಗೋರಿ ಒಂದನ್ನು ಬಿಟ್ಟು ಇಲ್ಲಿ ನೋಡ್ರಿ 2 ಮತ್ತು 3 ಸಹಿತ ಬಂದಿರುತ್ತೆ ಈ ತರ ಡೆಫಿನೇಷನ್ ಮಾಡ್ಕೊಳ್ಳೋಣ ಅಲ್ಲೇ ಇಲ್ಲಿ ಇದನ್ನ ಸ್ವಲ್ಪ ಈಸಿ ಐತಿ ಇದನ್ನ ಪ್ರಾಕ್ಟೀಸ್ ಮಾಡಿಸ್ತೀರಿ ಅದ್ರ ಮುಂದಿನ ಬರೋಣ ಏನಪ್ಪಾ ಅಂತಂದ್ರೆ ರೈಟ್ ದ ಕಾಂಪೋಸಿಟ್ ನಂಬರ್ ವಿಚ್ ಹ್ಯಾಸ್ 7 and 3 as its only prime factor ಅಂತ ಹೇಳ್ತಿದಾರೆ ಹಾಗಿತ್ತಂದ್ರೆ ಯಾವುದೋ ಒಂದು ಸಂಖ್ಯೆ ಐತಿ ಅವುಗಳ ಫ್ಯಾಕ್ಟರ್ ಏನಾಗೈತಿಪ್ಪ ಅಂದ್ರೆ 7 ಮತ್ತು 3 ಹಾಗಿದ್ರೆ ಆ ಎರಡು ಸಂಖ್ಯೆಗಳನ್ನ ಗುಣಿಸ್ಬಿಡು 7 ಮತ್ತು 3 7 3 21 ಅಂದ್ರೆ ಎಂತ ಸಂಖ್ಯೆ ಅಂದ್ರೆ ಇಟ್ ಈಸ್ ನಾಟ್ ಅ ಪ್ರೈಮ್ ನಂಬರ್ ಇದು ಪ್ರೈಮ್ ನಂಬರ್ ಅಂತಲ್ಲ ಪ್ರೈಮ್ ನಂಬರ್ ಅಲ್ಲ ಅಂತಂದ್ರೆ ಯಾವ ನಂಬರ್ ಆಗಿರುತ್ತೆ ಕಾಂಪೋಸಿಟ್ ನಂಬರ್ ಆಗಿರುತ್ತೆ ಯಾಕಂದ್ರೆ ಕಾಂಪೋಸಿಟ್ ನಂಬರ್ ಅರ್ಥ ಏನ ಅವುಗಳ ಫ್ಯಾಕ್ಟರ್ ಜಾಸ್ತಿ ಆಗಿರ್ಬೇಕು ಹಾಗಾದ್ರೆ 21 ಯಾವ ಟೇಬಲ್ ಒಳಗೆ ಬರ್ತದೆ 1 ಟೇಬಲ್ ಒಳಗೆ ಬರುತ್ತೆ 3 ಟೇಬಲ್ ಒಳಗೆ ಬರುತ್ತೆ 7 ಟೇಬಲ್ ಒಳಗೆ ಬರುತ್ತೆ ಆಮೇಲೆ ಮತ್ತೆ ಯಾವ ಟೇಬಲ್ ಒಳಗೆ ಬರ್ತಾವ ನೋಡ್ತಾ ಹೋಗ್ರಿ ಹಾಗಿದ್ರೆ ಎರಡಕ್ಕಿಂತ ಜಾಸ್ತಿ ಅಂತ ಆಗಿದಾವ ಹಾಗಿದ್ರೆ ಇದು ಎಂತ ನಂಬರ್ ಅಪ್ಪ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಅವ್ರು ಏನ್ ಹೇಳ್ತಿದಾರ ರೈಟ್ ದ ಕಾಂಪೋಸಿಟ್ ನಂಬರ್ ವಿಚ್ ಹ್ಯಾಸ್ 7 and 3 as its only prime factor ಅಂತ ಹೇಳ್ತಾರ ಸೊ ಈ 21 ಫ್ಯಾಕ್ಟರ್ಸ್ ಗಳನ್ನ ತಗೊಂಡಾಗ 3 ಮತ್ತು 7 ಪ್ರೈಮ್ ನಂಬರ್ಗಳು ಬಂದಿರ್ತಾವ ಅದುವೇ 7 3 21 ಸೊ ಇಲ್ಲಿವರೆಗೂ ಸಹಿತ ಕೆಲವೊಂದು ಹೊಸ ಕಾನ್ಸೆಪ್ಟ್ ಹೊಸವಲ್ಲ ಅವೇ ಕಾನ್ಸೆಪ್ಟ್ಗಳು ಸೊ ಕೇಳಿರಂಗಿಲ್ಲ ಸೊ ಹೊಸದಾಗಿ ಅನಿಸ್ತಿರ್ತಾವು ಸೊ ಇಲ್ಲಿವರೆಗೂ ತಿಳ್ಕೊಂಡ್ವಿ ಇಲ್ಲಿ ಕ್ವಶನ್ ನಂಬರ್ 19 ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಸ್ಕಿಪ್ ಮಾಡ್ತೀನಿ ಯಾಕೆ ಸ್ಕಿಪ್ ಮಾಡ್ತೀನಿ ಅನ್ನೋದು ಈಸಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಫೈಂಡ್ ದ 21st ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 5 9 13 ಯೂಸಿಂಗ್ ಫಾರ್ಮುಲಾ ಅಂತ ಹೇಳಿದ್ರೆ ಸೊ ಒಂದೇ ಫಾರ್ಮುಲಾ ಬರ್ಕೊಳ್ಳೋಣ an is equal to a plus n minus 1 into d ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಅಲ್ಲಿ ಎಪಿ ಒಳಗಡೆ ಎ ಅಂತಂದ್ರೆ ಏನು ದಟ್ ಈಸ್ 5 ಡಿ ಅಂತಂದ್ರೆ ಏನು 9 ಒಳಗಡೆ 5 ಅನ್ನ ಕಳೆದಾಗ ಅಪ್ಪಿ 4 ಉಳಿತು ಸೊ ಎನ್ ಅಂತಂದ್ರೆ ಏನು 21ನೇ ಟರ್ಮ್ ಮಟ್ಟ ಕೇಳಿದ್ದಾರೆ ಸೊ ಈ 3 ಟರ್ಮ್ಗಳನ್ನ ನೀನು ಹಾಲ್ಕೊಂಡು ಮಾಡಿದ್ದೇ ನಿಜವಾಗಿತ್ತಪ್ಪ ಅಂತಂತಂದ್ರ ಆನ್ಸರ್ ಎಷ್ಟು ಬರಬಹುದು ಹೇಳ್ರಿ ಆನ್ಸರ್ ಎಷ್ಟು ಬರ್ಬೋದು ದಟ್ ಈಸ್ ಆನ್ಸರ್
A21 is equal to A21 is equal to 85. A21 is equal to ಆನ್ಸರ್ ಏನು ಬರುತ್ತೆ 85 ಬರುತ್ತೆ. ಮಾಡ್ರಿ ಅನ್ನೋದು ಈಸಿ ಐತಿ. ಓಕೆನಾ? ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಸೊ ಮೇ ಬಿ ಐ ಹೋಪ್ ಕ್ವಶನ್ಸ್ಗಳು ನಿಮಗೆ ತಿಳಿತಾ ಇದಾವು. ನಾನು ಸಾಲ್ವ್ ಮಾಡ್ತಿರೋ ಮೆಥಡ್, ನಾನು ಹೇಳ್ಕೊಡ್ತಾ ಇರೋ ಮೆಥಡ್ಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದಾವೆ. ಸೊ ಹಾಗಿದ್ರೆ ಇನ್ನು ಕೆಲವು ಕ್ವಶನ್ಗಳು ಮಾತ್ರ ಓದಿದಾವೆ. ಸೊ ಹಾಗಿದ್ರೆ ಮಾಡ್ತಾ ಹೋಗೋಣ. Solve the pair. Okay, question number 20. Solve the pair of linear equations by elimination method. One of the easy method ಅಂತ ಹೇಳಿ ಕರಿತೀವಿ. ಸೊ ಅವರೇ ಕೊಟ್ಬಿಟ್ಟಿದಾರ ಈಸಿಯಾಗಿ ಎಲಿಮಿನೇಷನ್ ಮೆಥಡ್ ಮಾಡಕ್ಕೆ ಬಿಫೋರ್ ಆಗಿ ಅವುಗಳ ವೇರಿಯೇಬಲ್ ಗಳ ಮುಂದ್ಗಡೆ ಇರೋ ಕೋಯಿಫಿಷಿಯಂಟ್ ಅನ್ನ ನಾವು ಈಕ್ವಲ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ಇಲ್ಲಿ ಏನೈತಿ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 6 ಐತಿ. ಕೇವಲ ಕೊಯಿಫಿಷಿಯಂಟ್ ಅಷ್ಟೇ ಈಕ್ವಲ್ ಮಾಡ್ಕೊಳ್ಳೋದಲ್ಲ, ಅದರೊಂದಿಗೆ ಏನ್ ಮಾಡ್ಕೋಬೇಕು, ಅವುಗಳ ಸೈನ್. ಇಲ್ಲಿ ಎಕ್ಸ್ ಒಂದಿದ್ರೆ ಇಲ್ಲಿ ಎಕ್ಸ್ ಏನೈತಿ 2 ಐತಿ. ಸೊ ಇದನ್ನ ಸರಿ ಮಾಡ್ಕೋಬಹುದಿತ್ತು, ಆದ್ರೆ ವಾಯ್ನು ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ವಾಯ್ನು ಒಂದೈತಿ, ಇಲ್ಲಿ ವಾಯ್ನು ಒಂದೈತಿ. ಆಮೇಲೆ ವಾಯ್ದು ಸೈನು ಪ್ಲಸ್ ಐತಿ, ವಾಯ್ದು ಸೈನು ಪ್ಲಸ್ ಐತಿ. ಸೊ ಹಾಗಾಗಿ ಬಹಳ ಈಸಿ ಕೊಟ್ಟಾರ, ಡೈರೆಕ್ಟ್ ಆಗಿ ಮಾಡ್ತೀನಿ. ಸೊ ಇಲ್ಲಿ ಪ್ಲಸ್ ಇದ್ರೆ ಏನ್ ಬಂತು, ಮೈನಸ್ ಬಂತು. ಇಲ್ಲಿ ಪ್ಲಸ್ ಇದ್ರೆ ಏನ್ ಬಂತು, ಇಲ್ಲೇನು ಏನ್ ಬಂತು, ಮೈನಸ್ ಬಂತು. ಇಲ್ಲಿ ಪ್ಲಸ್ ಇದ್ರೆ ಏನ್ ಬಂತು, ಮೈನಸ್ ಬಂತು. ಒಂದು ಎಕ್ಸ್ ಒಳಗಡೆ -2x ಕಳಿಸಿದಾಗ ಏನ್ ಬಂತು ಆನ್ಸರ್ -x ಉಳಿತು. ಸೊ ಇಲ್ಲಿ ಏನ್ ಬಂತು, ಈ ಪ್ಲಸ್ ವೈ ಕ್ಯಾನ್ಸಲ್ ಆಯ್ತು, ವಿಚ್ ಇಸ್ ಈಕ್ವಲ್ ಟು 6 ಒಳಗಡೆ 4 ಕಳೆದಾಗ ಎಷ್ಟಾಯ್ತು, ಮೈನಸ್. ಬಿಗ್ಗರ್ ನಂಬರ್ಸ್ ಏನೇನೈತಿ, ಮೈನಸ್ ಐತಿ, ದಟ್ ಈಸ್ -2. ಬೋತ್ ಸೈಡ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಆನ್ಸರ್ 2 ಬಂತು. ಸೊ ಎಕ್ಸ್ ನ ಆನ್ಸರ್ 2 ಬಂದೈತಿ. ಯಾವ್ದಾದ್ರು ಈಸಿಯೆಸ್ಟ್ ಇಕ್ವೇಶನ್ ಅಥವಾ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ಎಕ್ಸ್ ನ ವ್ಯಾಲ್ಯೂ ಅನ್ನ ಹಾಕಿ 2 ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಪ್ಲಸ್ 2 ಇಸ್ ಈಕ್ವಲ್ ಟು ಅಂತ ರಚಿ ಕಡೆ ಹೋಯ್ತು 4 - 2 ದಟ್ ಈಸ್ y ಇಸ್ ಈಕ್ವಲ್ ಟು ಆನ್ಸರ್ ಏನ್ ಬಂತು, 2 ಬಂತು. ಸೊ ಹಾಗಿದ್ರೆ ಆ ಎಕ್ಸ್ ನ ಬೆಲೆ ಆಗಿದ್ರೆ ಆ y ನ ಬೆಲೆ ನಾವೇನ್ ಮಾಡ್ಕೊಂಡ್ವಿ, ಎಲಿಮಿನೇಷನ್ ಮೆಥಡ್ ಅಂತ ಮಾಡ್ಕೊಂಡ್ವಿ. ನೋಡ್ರಿ, ಕೆಲವೊಂದಂತಲ್ಲಿ ತಿಳ್ಕೊಳ್ಳುವ ಅವಶ್ಯಕತೆನೇ ಇಲ್ಲ, ಕೆಲವಂತಲ್ಲಿ ತಿಳ್ಕೊಂಡ್ರು ಗೊಂದಲ. ಸೊ ಅದಕ್ಕಾಗಿ ನೀಟಾಗಿ ಕಾಮಾಗಿ ಬಿಡಿಸ್ತಾ ಹೋದಾಗ ನಿಮ್ಗೆ ಆನ್ಸರ್ ಡೆಫಿನೆಟ್ಲಿ ಸಿಗ್ತಾ ಹೋಗ್ತಾವು. ಅಗೇನ್ ಕ್ವಶನ್ ನಂಬರ್ 21. ಆಮೇಲೆ ನೀವೆಲ್ಲ ಯಾವ ರೀತಿ ವಿಚಾರ ಮಾಡ್ಬೇಕಪ್ಪ ಅಂದ್ರೆ ಅವುಗಳ ಮಾರ್ಕ್ಸ್ ಎಷ್ಟಿದೆ. ಹಾಗಿದ್ರೆ ಮಾರ್ಕ್ಸ್ 2 ಮಾರ್ಕ್ಸ್ ಇಂದಪ್ಪ ಅಂತಂದ್ರೆ ಅವ್ನು ಎಷ್ಟೆಲ್ಲ ಕೇಳ್ಬೋದ್ರಿ. ಸಣ್ಣದೇ ಕೇಳ್ತಾನ. 3 ಮಾರ್ಕ್ಸ್ ಒಂದು ಸ್ವಲ್ಪ ಜಾಸ್ತಿ, 4 ಮಾರ್ಕ್ಸ್ ಇನ್ನೂ ಜಾಸ್ತಿ. 2 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ತಲೆ ಕೆಡಿಸ್ಕೊಂಡ್ ಬಿಟ್ರೆ ಆ ಸಮ್ಮಿನ ಸೊಲ್ಯೂಷನ್ ಸಿಗುತ್ತಾ, ಸಿಗಲ್ಲ ಅಷ್ಟು ಬೇಗವಾಗಿ. ಅದಕ್ಕೆ ನಿಧಾನಾಗಿ ಕ್ವಶನ್ ನಂಬರ್ 21 ಓದೋಣ. ಇಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ x² + bx + 9 is equal to 0 has 2 equal real roots, then find the equation ಅಂತ ಕೊಟ್ಟಿದ್ದಾನ. ಮತ್ತೆ ಇನ್ನೊಂದು ಹಿಂಟು ಕೊಟ್ಟಿದ್ದಾನ, b is less than 1 ಅಂತ ಹೇಳ್ತಿದ್ದಾನ. ಹಾಗಿತ್ತಪ್ಪ ಅಂತ ಇದನ್ನ ಬರ್ಕೊಂಡಾಗ ಯಾವ ಒಂದು ಇಕ್ವೇಶನ್ ಅಂತ ಹೇಳಿ ಗೊತ್ತಾಗತೈತಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳಿ ಗೊತ್ತಾಗೈತಿ. ಓಕೆ ಕ್ವಾಡ್ರಾಟಿಕ್ ಇಕ್ವೇಶನ್ ಎಲ್ಲೆಲ್ಲಿ ಬರ್ತಿದಾವು, ಪಾಲಿನಾಮಿಯಲ್ಸ್ ಒಳಗೂ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಐತಿ, ಅದ್ ಬಿಟ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗೆ ಐತಿ. ಇಲ್ಲವರು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದಾರೆ. ಕ್ವಾಡ್ರಾಟಿಕ್ ಇಕ್ವೇಶನ್ ಬಂದಿದ್ರೆ ಪಾಲಿನಾಮಿಯಲ್ಸ್ ಹೊಡೆದಾಗ ಕ್ವಾಡ್ರಾಟಿಕ್ ಇಕ್ವೇಶನ್ 2 ಮಾರ್ಕ್ಸ್ ಸಂಬಂಧಪಟ್ಟಂಗೆ ಏನದಾವು, ರೂಟ್ಸ್ ಫೈಂಡ್ ಮಾಡ್ರಿ ಅಂತಿದ್ರು, ಅಥವಾ ಝೀರೋಸ್ ಅನ್ನ ಫೈಂಡ್ ಮಾಡ್ರಿ ಅಂತಿದ್ರು. ಅದ್ರ ಹೊರತಾಗಿ ಮತ್ತೇನಿರ್ಬೋದು, ಇಲ್ಲಿ ರೂಟ್ಸ್ ಅಂತೂ ಅವರ ಕೊಟ್ಟಿದ್ರೆ ಆಲ್ರೆಡಿ 2 equal real roots, ದೆನ್ ಫೈಂಡ್ ದ ಇಕ್ವೇಶನ್ ಅಂತ ಹೇಳ್ತಿದಾರೆ. ಹಾಗೆ ಆಲ್ಫಾ ಮತ್ತು ಬೀಟಾನ ಬಿಟ್ಟು ಮತ್ತೆ ಮುಂದೆ ಏನಿರ್ಬೋದು, ಆಲ್ಫಾ ಬೀಟಾ ಅದು ಪಾಲಿನಾಮಿಯಲ್ಸ್ ಒಳಗೆ ಬರ್ತಿತ್ತು. ಹಾಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಆಲ್ಫಾ ಬೀಟಾ ಬಂದಿಲ್ಲ. ಹಾಗಿದ್ರೆ ಇಲ್ಲೇನ್ ಬರ್ಬೋದಪ್ಪ ಅಂತಂದ್ರೆ ಡೆಲ್ಟಾ ವ್ಯಾಲ್ಯೂ, ಡೆಲ್ಟಾ ಇಸ್ ಈಕ್ವಲ್ ಟು b² - 4ac. ಈ ರೀತಿ ನೀವೇನ್ ಮಾಡಿ ವಿದ್ಯಾರ್ಥಿಗಳೇ, ಕಾಮಾಗಿ ಈ ಟಾಪಿಕ್ ಯಾವ ಲೆಸನ್ ಹಾಗಿದ್ರೆ ಇದನ್ನ ಕೇಳಿರೋ ಮೆಥಡ್ ಯಾವುದು ಅಂತೇಳಿ ಈಸಿಯಾಗಿ ತಿಳ್ಕೊಂಡಾಗ ಡೆಫಿನೆಟ್ಲಿ ನಾನು ಬರೆದು ಕೊಟ್ಟಿರ್ತೀನಿ, ಸೊಲ್ಯೂಷನ್ ಸಿಕ್ಕೇ ಹೋಗ್ತಾವು. ಸೊ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಬಿ ಅಂತಂದ್ರೆ ಏನೈತಿ, ಬಿನ ಐತಿ, b² - 4 ಅಂದ್ರೆ 4, a ಅಂತಂದ್ರೆ ದಟ್ ಈಸ್ 1, ಸಿ ಅಂತಂದ್ರೆ ಏನಾಗೈತಿಪ್ಪ ಅಂತಂದ್ರೆ ಸಿ ಅಂತಂದ್ರೆ ಏನಾಗೈತಿ, ದಟ್ ಈಸ್ 9 ಆಗೈತಿ, ವಿಚ್ ಈಸ್ ಈಕ್ವಲ್ ಟು 0. ಸರಿ, ವಿಚ್ ಈಸ್ ಈಕ್ವಲ್ ಟು 0ನ ಯಾಕೆ ಬರ್ಕೊಂಡ್ರಿ ನೀವು, ಬೇರೆ ಯಾಕೆ ಬರ್ಕೊಂಡಿಲ್ಲ ಅಂತಂದ್ರೆ ಅವ್ರು ಅದಕ್ಕೂ ಒಂದು ಹಿಂಟ್ ಕೊಟ್ಟಿದಾರ. ಯಾವಾಗ ಡೆಲ್ಟಾ ಇಸ್ ಈಕ್ವಲ್ ಟು, ಇಲ್ಲೊಂದು ಬರೀತಿ ನೋಡ್ರಿ, ಡೆಲ್ಟಾದು ಆನ್ಸರ್ ಏನಾದ್ರು ಪಾಸಿಟಿವ್ ಒಳಗೆ ಬಂತಂದ್ರೆ 2 ಡಿಫರೆಂಟ್ ರೂಟ್ಸ್ ಗಳು ಸಿಗ್ತಾವ. ಡೆಲ್ಟಾ ವ್ಯಾಲ್ಯೂ ಏನಾದ್ರು 0 ಬಂತಂದ್ರೆ 2 ಈಕ್ವಲ್ ರೂಟ್ ಬರ್ತಾವ. ಡೆಲ್ಟಾ ವ್ಯಾಲ್ಯೂ ಏನಾದ್ರು ನೆಗೆಟಿವ್ ಬಂತಂತಂದ್ರೆ ಯಾವುದೇ ರೂಟ್ಗಳು ನನಗೆ ಸಿಗಲ್ಲ. ಅವ್ರೇನ್ ಹೇಳಿದ್ರ, ಈ 2 ಈಕ್ವಲ್ ರೂಟ್ಗಳು ಅದಾವಪ್ಪ ಅಂತಂದ್ರೆ ಡೆಲ್ಟಾ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಏನ್ ಹಾಕೊಂಡಿನಿ, ಡೆಲ್ಟಾ ವ್ಯಾಲ್ಯೂನ 0 ಹಾಕೊಂಡಿದ್ದೀನಿ. ಸೊ b² - 4 1 4 9 4 36 is equal to 0, -36 is equal to ಅಂತ ಚಿಕ್ಕಡೆ ಹೋಗ್ತಂದ್ರೆ ದಟ್ ಈಸ್ +36, ಸ್ಕ್ವೇರ್ ಇಂದ ಚಿಕ್ಕಡೆ ಹೋಗ್ತಂದ್ರೆ ರೂಟ್, ದಟ್ ಈಸ್ 36 is a square number. ಬಿ ಆನ್ಸರ್ ಎಷ್ಟಪ್ಪ ಅಂದ್ರೆ ದಟ್ ಈಸ್ 6 ಇಯರ್. ಆದ್ರೆ ಯಾವ 6 +or -6 ಇರುತ್ತೆ. ಅವರು ಇಲ್ಲೊಂದು ಇನ್ನೊಂದು ಮೆನ್ಷನ್ ಮಾಡಿದಾರ,
ಬಿ ಇಸ್ ಲೆಸ್ ದೆನ್ 1 ಅಂದ್ರೆ ಬಿ ಲೆಸ್ ದೆನ್, ನಾನೇನಾದ್ರು +6 ಆನ್ಸರ್ ಬರೆದ್ರೆ ಇಟ್ಸ್ ರಾಂಗ್, ಇದು ಗ್ರೇಟರ್ ದೆನ್ 1 ಆಗುತ್ತೆ. ಸೊ ಆನ್ಸರ್ ಏನಪ್ಪಾ ಅಂದ್ರೆ ಬಿ ಈಕ್ವಲ್ ಟು -6 ನಾ ಇಲ್ಲಿ ಏನ್ ಮಾಡ್ಬೇಕು, ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ. ಇಲ್ಲಿಗೆ ಕ್ವಶನ್ ನಂಬರ್ 21 ಸಹಿತ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾನೆ. ಸೊ ಹಾಗಿದ್ರೆ ಕ್ವಶನ್ ನಂಬರ್ 22 ಏನ್ ಮಾಡೋಣಪ್ಪ ಅಂತಂದ್ರೆ ಮೂವ್ ಆನ್ ಆಗೋಣ. ಏನ್ ಕ್ವಶನ್ ನಂಬರ್ 22 ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಮತ್ತೆ find the coordinates of the point which divides the line segment joining the points A 1, -3 and B 8, 5 in the ratio 3:1 internally ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದ್ರ ನೀಟಾಗಿ ಫಾರ್ಮುಲಾ ಐತಿ. ಮೊದಲ ಅವುಗಳ ಕೋಆರ್ಡಿನೇಟ್ಸ್ ಗಳನ್ನು ಬರ್ಕೊಂಡ್ಬಿಡೋಣ. ಎ ಪಾಯಿಂಟ್ ಕೋಆರ್ಡಿನೇಟ್ಸ್ 1, -3 ಅಂಡ್ ಬಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಗಳು ಏನು ಕೊಟ್ಟಿದ್ದಾರೆ 8, 5. ಆಮೇಲೆ ರೇಷಿಯೋ m1 ಸರಿ ಅದನ್ನ ಬರ್ಕೊಂಡು ಅದ್ರ ಕೆಳಗೆ 3:1 ಅಂತ. ಸೊ ಇಲ್ಲಿ 1 ಅಂತಂದ್ರೆ ದಟ್ ಈಸ್ x1 y1 x2 y2. ಇದು 3 ಅಂತಂದ್ರೆ ದಟ್ ಈಸ್ m1:m2 ಅನ್ಕೊಟ್ಟಿದ್ದಾರೆ. ಇದ್ರ ಫಾರ್ಮುಲಾ ಏನೈತಿ, p of x, y which is equal to m1x2 plus m2x1 which is divided by m1 plus m2, m1y2 plus m2y1 which is divided by m1 plus m2. ಹಾಗೆ ನೀಟಾಗಿ ನೋಡ್ರಿ, ಕೋಆರ್ಡಿನೇಟ್ ಜೋಮೆಟ್ರಿ ಲೆಸನ್ ಅಲ್ಲಿರೋ ಸಮ್ಗಳನ್ನು ಸಾಲ್ವ್ ಮಾಡ್ಬೇಕಂತಂದ್ರೆ ಯಾವುದೇ ಇರಲಿ ಕೋಆರ್ಡಿನೇಟ್ ಜೋಮೆಟ್ರಿ ಇಲ್ಲ, ಫಾರ್ಮುಲಾ ಬೇಸ್ಡ್ ಸಮ್ಗಳಿದ್ದ ಫಾರ್ಮುಲಾಗಳನ್ನ ನೀಟಾಗಿ ರಿಮೆಂಬರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಬಿಫೋರ್ ಆಗಿ ಕ್ವಶನ್ ಅನ್ನು ಓದಿ ಕ್ವಶನ್ ಯಾವ ಟರ್ಮ್ಗಳನ್ನು ಕೊಟ್ಟಿರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು, ಫಾರ್ಮುಲಾ ಇಂಪಾರ್ಟೆಂಟ್ ಇದ್ರೂ ಸಹಿತ ಫಾರ್ಮುಲಾ ನೀಟಾಗಿ ಹಾಕೋದ್ ಬರ್ಬೇಕಾಗುತ್ತೆ. ಅಂದ್ರೆ ಆ ಟರ್ಮ್ಗಳನ್ನ ಸರಿಯಾಗಿ ಬರೀಬೇಕಾಗಿರುತ್ತೆ. ಸೊ ನೋಡ್ರಿ, m1 ಅಂತಂದ್ರೆ ಏನು 3, x2 ಒಂದಿಗೆ ಯಾವ ರಿಲೇಷನ್ ಹೊಂದಿದೆ ಮಲ್ಟಿಪ್ಲಿಕೇಶನ್, x2 ಅಂತಂದ್ರೆ ಇಲ್ಲೇನಿದೆ 8. ಆಮೇಲೆ x2 ಆನ್ಸರ್ 8 ಹಾಕೋ ಬದಲಿಗೆ x1 ಆನ್ಸರ್ ಹಾಕ್ಬಿಟ್ಟಿರ್ತೀವಿ ನಾವು, ಯಾಕಂದ್ರೆ ಅಷ್ಟು ಅವಸರ ಇರುತ್ತೆ ನಮ್ಗೆ. m2 ಅಂತಂದ್ರೆ ದಟ್ ಈಸ್ 1, x1 ಅಂತಂದ್ರೆ ಇಲ್ಲೇನು 1 ಡಿವೈಡೆಡ್ ಬೈ ಏನಪ್ಪ m1 plus m2 3 plus 1 ಕಂಪ್ಲೀಟ್. ಈ ಕಡೆ ಬರೋಣ, m1 ಅಂತಂದ್ರೆ ಅಗೇನ್ 3, y2 ಅಂತಂದ್ರೆ 5 ಪ್ಲಸ್ m2 ಅಂತಂದ್ರೆ 1, y1 ಅಂತಂದ್ರೆ -3 ದಟ್ ಈಸ್ ಡಿವೈಡೆಡ್ ಬೈ 3 ಪ್ಲಸ್ m1 plus m2 3 plus 1. 8 4 24 plus 1 3 plus 1 that is 4 which is 5 3 15. ನೋಡ್ರಿ ಇಲ್ಲ 5 3 15. ಇಲ್ಲಿ ನೋಡಿ ಪ್ಲಸ್ ಮತ್ತು ಮೈನಸ್ ಇದೆ, ಪ್ಲಸ್ ಮೈನಸ್ ಅಂದ್ರೆ ಪ್ಲಸ್ ಇಂಟು ಮೈನಸ್, -3 1 3 ಡಿವೈಡೆಡ್ ಬೈ 4. ಸೊ ಇಲ್ಲೇನು ಬಂತು 25/4 ಬಂತರ. ಇಲ್ಲೇನು ಆನ್ಸರ್ ಬರುತ್ತೆ 12/4. ಇದು ಕ್ಯಾನ್ಸಲ್ ಆಗುತ್ತೆ, 4 1 4 3 ದಟ್ ಈಸ್ 25/4, 3 ಆಗಿತ್ತಪ್ಪ ಅಂತಂದ್ರೆ ಯಾವ ಒಂದು ಇದ್ರೊಳಗಡೆ ಅದೇನಾಗಿತ್ತು, ಇದು ಯಾವ ಒಂದು ಕೋಆರ್ಡಿನೇಟ್ ಒಳಗಡೆ ಅದು ಡಿವೈಡ್ ಆಗೈತಿ 3:1 ಅಂತಂದ್ರೆ ದಟ್ ಈಸ್ p, x, y ಅಂತಂದ್ರೆ ಈ ಒಂದು ಕೋಆರ್ಡಿನೇಟ್ ಒಳಗಡೆ ಲೈನ್ ಏನಾಗೈತಿ 3:1 ಒಳಗಡೆ ಇಂಟರ್ನಲಿ ಡಿವೈಡ್ ಆಗೈತಿ. ಓಕೆ, ಕ್ವಶನ್ ನಂಬರ್ 22 ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಆಗಿತ್ತಪ್ಪ ಅಂತಂದ್ರೆ ಮತ್ತೆ ಮುಂದೆ ಹೋಗೋಣ. ಕ್ವಶನ್ ನಂಬರ್ 23 ಬಿಡಿಸೋಣ. ಇದು ಕ್ವಶನ್ ನಂಬರ್ 23 ನೋಡಿದಾಗಲೇ ಅನ್ನಿಸ್ತು ಅಣ್ಣ ತೀರಾ ಬದಲಾಗ್ಬಿಟ್ಟಿದ್ದಾನೆ ಅಂತೇಳಿ. ಈ ಕ್ವಶನ್ ನಂಬರ್ 23 ಇದೊಂದು ತೇರಮ್ ರೀ, ಆ ತೇರಮ್ ಅನ್ನ ತಗೊಂಡ್ಬಂದು ಇಲ್ಲಿ ಇಡ್ತಾನಪ್ಪ ಅಂತ, ಅದು 2 ಮಾರ್ಕ್ಸ್ಗೆ. ನೋಡ್ರಿ, ಇನ್ ದ ಫಿಗರ್ xy is a tangent at the point P to a circle with center O. Q is a point on the xy. Show that OQ is greater than OP. ನೋಡ್ರಿ, ಇದನ್ನ ನಾವು 3 ಮಾರ್ಕ್ಸ್ ಇಂದ ಒಂದು ತೇರಮ್ ಅನ್ನ ತಗೊಂಡು ಒಂದು 2 ಮಾರ್ಕ್ಸ್ ಇಟ್ಟಾಗ ನೋವಾಗುತ್ತೆ. ಅಂಕಗಳು ಕಡಿಮೆ ಮಾಡ್ತಿದ್ದಾನ ಅಪ್ಪ, ಆದ್ರೂ ಮಾಡೋಣ, ಏನ್ ಈಸಿ ಇದೆ. ಸೊ ನೋಡಿ, ಸಾಲ್ವ್ ಪ್ರೂವ್ ಮಾಡಂತಂದಾಗ ಏನಿಲ್ಲ, ಗಿವನ್ ಬರ್ಕೊಳ್ಳಿ. ಸೊ ಗಿವನ್ ಅಂತಂದ್ರೆ O ಸೆಂಟರ್ಡ್ ಸರ್ಕಲ್, ಆಮೇಲೆ XY ಅವ್ರು ಕೊಟ್ಟಿರ್ತಾರೆ, XY ಇಸ್ ಟ್ಯಾಂಜೆಂಟ್, ಅದನ್ನೇ ಬರ್ಕೊ O ಸೆಂಟರ್ಡ್ ಸರ್ಕಲ್, XY ಇಸ್ ಟ್ಯಾಂಜೆಂಟ್. ಪ್ರೂವ್ ಏನ್ ಮಾಡ್ಬೇಕಾಗಿದೆ, ಅವರೇ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ OQ ಇಸ್ ಗ್ರೇಟರ್ ದೆನ್ OP. ಆ ಡೈಗ್ರಾಮ್ ಅನ್ನ ಅಲ್ಲೇನು ಅವ್ರು ಕೊಟ್ಟಿರ್ತಾರಲ್ಲ, ಆದಷ್ಟು ಆ ಡೈಗ್ರಾಮ್ ಅನ್ನ ಹಾಕಿ ಸಾಲ್ವ್ ಮಾಡಕ್ ಇಷ್ಟಪಡಲ್ಲ. ಅಂದ್ರೆ ನೀಟ್ನೆಸ್ ಇರುತ್ತಪ್ಪ ಅಂದ್ರೆ ಔಟ್ ಮಾರ್ಕ್ಸ್ ಗಳು ಸಿಗ್ತಾ ಹೋಗಿರ್ತಾವ. ಏನ್ ನೀಟ್ನೆಸ್ ಆಗಿದೆ ಅಥವಾ 2 ಮಾರ್ಕ್ಸ್ಗೆ ನೀವು ಸಾಲ್ವ್ ಮಾಡಿದ್ರೆ ನಡೆಯುತ್ತಪ್ಪ ಅಂತಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಅನ್ನು ಬರೀರಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಬರ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಾಯಿನ್ OQ. ಇಲ್ಲಿ ನೋಡ್ರಿ, ಜಾಯಿನ್ OQ, ಈ O ಮತ್ತು Q ನ ಏನ್ ಮಾಡ್ರಿ, ಜಾಯಿನ್ OQ ಅಂತ ಹೇಳಿ ಬರ್ಕೊಂಡಾಗ ಅದೇನಾಗುತ್ತೆ, ಸರ್ಕಲ್ ನ ಇನ್ನೊಂದು ಪಾಯಿಂಟ್ ಗೆ ಕಟ್ ಆಗುತ್ತೆ. ಸೊ ಅದಕ್ಕೆ R ಅಂತ ಹೇಳಿ ಹೆಸರು ಕೊಟ್ರೆ ಸರ್ಕಲ್ ಇನ್ನೊಂದು ಪಾಯಿಂಟ್ ಕಟ್ ಆಗುತ್ತೆ. ಇವಾಗ ನೋಡ್ರಿ, ನಿಮ್ ಕಣ್ಣಿಗೆ ಕಾಣತೈತಿ OP ವಿಚ್ ಇಸ್ ಈಕ್ವಲ್ ಟು OR. ಯಾಕಪ್ಪ ಅಂದ್ರೆ ಅವೆರಡು ಏನಪ್ಪಾ ಅಂದ್ರೆ ಅವೆರಡು ರೇಡಿಯಸ್ ಅನ್ನಂಗಿಲ್ಲ, ರೇಡಿಯಾಯ್ ಅಂತ ಹೇಳ್ತೀವಿ. ಓಕೆ, OP ಇಸ್ ಈಕ್ವಲ್ ಟು OR. OQ ಅಂತಂದ್ರೆ ಏನು, ನಮ್ಮ ಪ್ರಕಾರ ಚಿತ್ರದಲ್ಲಿ ಕಾಣೋ OQ ಅಂತಂದ್ರೆ OR ಪ್ಲಸ್
ಆರ್ ಕ್ಯೂ ಸೇರಿಸಿದಾಗ ನನಗೇನು ಸಿಗುತ್ತೆ, ಓಕೆ ಸಿಗುತ್ತೆ. ಅಯ್ಯಪ್ಪ, ಓ ಕ್ಯೂ ಓ ಆರ್ ಕಿನ್ನ ದೊಡ್ಡದ, ಓ ಕ್ಯೂ ಇಸ್ ಗ್ರೇಟರ್ ದೆನ್ ಓ ಆರ್. ಸೊ ಹಾಗಿದ್ರೆ ಓ ಆರ್ ಕಿನ್ನ ದೊಡ್ಡದಾಗಿದೆಯಪ್ಪ ಅಂತಂದ್ರೆ ಓ ಕ್ಯೂ ಇಸ್ ಆಲ್ಸೋ ಗ್ರೇಟರ್ ದೆನ್ ಓ ಪಿ. ಸೊ ಅದನ್ನೇ ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಅದನ್ನ ನಾವು ಇಲ್ಲಿ ಏನ್ ಮಾಡ್ಕೊಂಡು ಪ್ರೂವ್ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಬರ್ರಿ. 2 ಮಾರ್ಕ್ಸಿಗೆ ಕೇಳಿದಾನೆ ಇಷ್ಟೇ ಬರ್ಲಿಕ್ಕೆ ಹೋಗ್ಬೇಡ್ರಿ, ಕ್ಯೂನ್ ಬರ್ಕೋರಿ. ಓ ಸೆಂಟರ್ ಸರ್ಕಲ್ ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್, ಪ್ರೂವ್ ಓ ಕ್ಯೂ ಇಸ್ ಗ್ರೇಟರ್ ದೆನ್ ಓ ಪಿ. ಕನ್ಸ್ಟ್ರಕ್ಷನ್ ಜಾಯಿನ್ ಓ ಕ್ಯೂ ಅಂತ ಹೇಳಿದಾನೆ. ಸೊ ಓ ಪಿ ಆಮೇಲೆ ರೇಡಿಯಸ್ ಎರಡು ಸೇಮ್ ಆಗಿದಾವೆ. ಇಲ್ಲಿ ಓ ಕ್ಯೂ ಅಂತ ಓ ಆರ್ ಪ್ಲಸ್ ಆರ್ ಕ್ಯೂ. ಓ ಆರ್ ಕಿನ ಓ ಕ್ಯೂ ದೊಡ್ಡದಾಗೈತಿ, ಹಾಗಿರೋ ಓ ಆರ್ ಕಿನ ಓ ಕ್ಯೂ ದೊಡ್ಡದಾಗೈತಿ ಅಂದ್ರೆ ಓ ಪಿ ಕಿನ ಏನಾಗಿರುತ್ತೆ, ಓ ಕ್ಯೂ ದೊಡ್ಡದಾಗಿರುತ್ತೆ. ಹೆನ್ಸ್ ಪ್ರೂವ್ಡ್ ಅಂತ ಹೇಳಿ ಕೆಳಗಡೆ ಬರ್ಬಿಟ್ರೆ ಹೆನ್ಸ್ ಪ್ರೂವ್ಡ್, ಹೆನ್ಸ್ ಪ್ರೂವ್ಡ್. ಸೊ ಇಲ್ಲಿವರೆಗೆ ಕ್ವಶನ್ ನಂಬರ್ 23ನ ನಾವೇನ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಈ ಒಂದು ಸೆಷನ್ ಕೊನೆಯ ಕ್ವಶನ್ ಅಂತ ಹೇಳಿ ನಾನು ಅನ್ಕೊಂತೀನಿ. ಸೊ ಆಗಿತ್ತಪ್ಪ ಅಂದ್ರೆ ಕ್ವಶನ್ ನಂಬರ್ 24ಗೆ ಬಂದಾಗ ಮತ್ತೆ 2 ಮಾರ್ಕ್ಸ್ಗೆ ಏನೇನೆಲ್ಲ ಕೇಳ್ತಿದ್ದಾನೆ ಈ ವ್ಯಕ್ತಿ. ಸೊ ನೋಡ್ರಿ, ಅ ಟಾಯ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್. ಆ ಟಾಯ್ ಯಾವ ಫಾರ್ಮ್ ಒಳಗೈತಿ, ಕೋನ್ ಫಾರ್ಮ್ ಒಳಗೈತಿ. ಸೊ ಕೋನ್ ಅನ್ನ ತಕೊಳ್ಳೋಣ, ಅವನ್ನೇ ಕೋನ್ ಅನ್ನ ತಕೊಂಡ್ವಿ ಅಷ್ಟೇನಾ. ಕೋನ್ ಅನ್ನ ತಕೊಂಡೆ, ಅದ್ರ ರೇಡಿಯಸ್ ಎಷ್ಟೈತೆ ಅಂತ ಹೇಳ್ತಿದ್ದಾನಪ್ಪ ಅಂತಂದ್ರೆ 3.5 ಸೆಂಟಿಮೀಟರ್. ಓಕೆ ಹಪ್ಪ, ಮತ್ತೆ ಮುಂದೆ ಮೌಂಟೆಡ್ ಆನ್ ಅ ಹೆಮಿಸ್ಪಿಯರ್ ಆಫ್ ಅ ಸೇಮ್ ರೇಡಿಯಸ್. ಪಾ 2 ಮಾರ್ಕ್ಸಿಗೆ ಇಷ್ಟೆಲ್ಲಾ ಕೇಳ್ತೀಯಪ್ಪ ಮಾರಾಯ ನೀನು. ನೋಡು, ಒಂದು ಕೋನ್ ಇದೆ, ಆಮೇಲೆ ಆ ಕೋನ್ ಎದ್ರ ಮೇಲೆ ಇಟ್ಟಿದಾರಪ್ಪ ಅಂತಂದ್ರ ಹೆಮಿಸ್ಪಿಯರ್ ಮೇಲೆ ಇಟ್ಟಿದ್ದಾರೆ. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗೋದು ಅಂತ ಹೇಳಿ ಅದು ಹಾಡಿದಿಲ್ಲ. ಸೊ ಆ ತರ ಒಂದು ಆಟಿಕೆ ಇದು. ಸೊ ಕೋನ್ ಅನ್ನ ಹೆಮಿಸ್ಪಿಯರ್ ಮೇಲೆ ಇಟ್ಟಿದ್ದಾರೆ. ಹೆಮಿಸ್ಪಿಯರ್ ರೇಡಿಯಸ್ ಏನೈತಿ 3.5 ಸೆಂಟಿಮೀಟರ್ ಆಗೈತಿ. ಅಷ್ಟೇನಾ, ಮತ್ತೇನ್ ಕೊಟ್ಟಿದ್ದಾನೆ ಆ ಫ್ರೆಂಡ್. ದ ಟೋಟಲ್ ಹೈಟ್ ಆಫ್ ದ ಟಾಯ್ ಇಸ್ 15.5. ಟೋಟಲ್ ಹೈಟ್ ಎಷ್ಟೈತಿಪ್ಪ ಅಂತಂದ್ರ 15.5 ಐತಿ. ಹಾಗಿದ್ರೆ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಫೈಂಡ್ ಮಾಡ್ರಿ ಅಂತ ಹೇಳಿದಾರೆ. ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡ್ಬೇಕಪ್ಪ ಅಂತಂದ್ರೆ ನನಗೆ 2 ಸ್ಟ್ರಕ್ಚರ್ಗಳು ಕಾಣ್ತಿದ್ದಾವೆ. ಒಂದೇನಪ್ಪಾ ಅಂತಂದ್ರ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಯಾವುದು, ಕೋನದ್ ಗೊತ್ತಾಗಬೇಕು. ಆಮೇಲೆ ಪ್ಲಸ್ ಆಮೇಲೆ ಏನಪ್ಪಾ ಅಂದ್ರೆ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂತ ಹೇಳಿ ಗೊತ್ತಾಗಬೇಕಾಗುತ್ತೆ. ಏನಾಗಿರುತ್ತ, ಹೆಮಿಸ್ಪಿಯರ್ ಮತ್ತ ಅದರ ಒಂದು ಸ್ಪಿಯರ್ ಏನಾಗಿರ್ಬೇಕು ಗೊತ್ತಿರ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಬರ್ಕೊಳ್ಳೋಣ. ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪೈ ಅಂತಂದ್ರೆ ಏನು, ಪೈ ಆರ್ ಎಲ್. ಪೈ ಆರ್ ಎಲ್ ವಿಚ್ ಇಸ್ ಪ್ಲಸ್ ಕರ್ಡ್ ಸರ್ಫೇಸ್ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಏನಪ್ಪಾ ಅಂತಂದ್ರ 2 ಪೈ ಆರ್ ಸ್ಕ್ವೇರ್. 2 ಪೈ ಆರ್ ಸ್ಕ್ವೇರ್. ಓಕೆ, ಪೈ ಎರಡು ಕಡೆ ಏನೇನ್ ಕಾಮನ್ ಅದಾವು, ಪೈ ಆರ್ ಎರಡು ಕಡೆ ಕಾಮನ್ ಅದಾವ. ಸೊ ಪೈ ಆರ್ ಕಾಮನ್ ತಕೊಂಡು ಎಲ್ ಉಳಿತು, ಇಲ್ಲಿ ಏನ್ ಉಳಿತು 2 ಮತ್ತ ಆರ್ ಉಳಿತು. ಎಲ್ ಮತ್ತ 2 ಮತ್ತ ಆರ್. ಹಾಗಿತ್ತಪ್ಪ ಅಂತಂದ್ರ ಇಲ್ಲಿ ಎಲ್ ಅಂತಂದ್ರೆ ಏನು, ಎಲ್ ಅಂತಂದ್ರೆ ನೋಡ್ರಿ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತ ಹೇಳಿ. ಸೊ ಈಗ ನೋಡ್ರಿ ಎಷ್ಟು ಮಜಾಪ ಅಂತಂದ್ರ ದ ಟೋಟಲ್ ಹೈಟ್ ಆಫ್ ದ ಟಾಯ್ ಈಸ್ 15.5 ಸೆಂಟಿಮೀಟರ್. ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಅಂತ ಹೇಳಿದಾಗ, ಸೊ ಇದು ಹೈಟ್ ಎಷ್ಟೈತಿಪ್ಪ ಅಂತಂದ್ರೆ ಹೈಟ್ ಎಷ್ಟೈತಿಪ್ಪ, ಒಂದ್ ಸೆಕೆಂಡ್ ಅಪ್ಪ. ಹೈಟ್ ಎಷ್ಟು, 15.5 ಸೆಂಟಿಮೀಟರ್. ಹಾಗಿತ್ತಪ್ಪ ಅಂತಂದ್ರ ಇಲ್ಲಿ ನನಗೆ ಎಲ್ ಅಂತಂದ್ರೆ ಏನು, ಸ್ಲ್ಯಾಂಟ್ ಹೈಟ್. ಎಲ್ ಅಂತಂದ್ರೆ ಏನು, ಸ್ಲ್ಯಾಂಟ್ ಹೈಟ್. ಓಕೆ, ಸ್ಲ್ಯಾಂಟ್ ಹೈಟ್ ಕಂಡಿಡೋ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಎಲ್ ವಿಚ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನನಗೆ ಆರ್ ಸ್ಕ್ವೇರ್ ಅಂತಂದ್ರೆ ಗೊತ್ತೈತೆ. ಆರ್ ಸ್ಕ್ವೇರ್ ಅಂತಂದ್ರೆ ಎಷ್ಟು, 3.5 ಹೋಲ್ ಸ್ಕ್ವೇರ್ ಆಗಿರುತ್ತೆ. 3.5 ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ 3.5 ಹೋಲ್ ಸ್ಕ್ವೇರ್ ಆಗಿತ್ತಪ್ಪ ಅಂತಂದ್ರೆ ಎಚ್ ಅಂತಂದ್ರೆ ಏನಿಲ್ಲ, ಇದು 15.5 ಎಂಟೈರ್ ಟಾಯ್ದು ಹೈಟ್ ಆಗೈತಿ. ಹಾಗಿತ್ತಪ್ಪ ಅಂದ್ರೆ ನನಗೆ ಕೇವಲ ಕೋನದ ಹೈಟ್ ಬೇಕಪ್ಪ ಅಂತಂದ್ರ ಆ 15.5 ಒಳಗಡೆ 3.5 ಏನ್ ಮಾಡ್ಯಾನ ಕಳೆನ. 5 ಹೊತ್ತಂದ್ರೆ 0, 5 3 ಹೊತ್ತಂದ್ರೆ 2. ಸೊ ಎಷ್ಟು ಬಂತಪ್ಪ ಅಂದ್ರೆ 12 ಬಂತ, 12 ಸ್ಕ್ವೇರ್. ಎಲ್ ಇಸ್ ಈಕ್ವಲ್ ಟು 12 12 144 ಪ್ಲಸ್ 3.5 3.5 ಎಷ್ಟಾಗುತ್ತೆ ಪಿ. 3.5 3.5 12.25 ಆಗುತ್ತೆ. 12.25 ಆಗುತ್ತೆ. ಇವೆರಡನ್ನು ಸೇರಿಸಿದಾಗ ಎಲ್ಲಿ ಬಂತು, ಎಷ್ಟು ಬಂತು, 12.25 ಪ್ಲಸ್ 144 ಸೇರಿಸಿದಾಗ 156.25. ಹಾಗಿತ್ತಂದ್ರೆ ಇದ್ರ ಸ್ಕ್ವೇರ್ ರೂಟ್ ಏನಾಗಿರ್ಬೋದು, ಇದ್ರ ಸ್ಕ್ವೇರ್ ರೂಟ್ ಏನಾಗಿರ್ಬೋದು 156.25. ಇದನ್ನ ಸ್ವಲ್ಪ ಅಡ್ವಾನ್ಸ್ ಮೇಲೆ ಏನ್ ಮಾಡ್ಕೋಬಹುದಪ್ಪ, ಎಲ್ ಇಸ್ ಈಕ್ವಲ್ ಟು 12.5 ಅಂತ ಹೇಳಿ ಎಕ್ಯುರೇಸಿ ಅಂತ ಬರ್ಕೊಳಕ್ ಇಷ್ಟಪಟ್ರಿ. ಸೊ ನೋಡ್ರಿ,
ಪೈ ಆರ್ ಹಾಕೊಳ್ಳೋಣ. ಎಲ್ ಅಂತಂದ್ರೆ 12.5 ಅಂತ ಹೇಳಿ ಬರ್ಕೊಳ್ಳೋಣ. 2r ಅಂತಂದ್ರೆ 2 ಇಂಟು 3.5. ಸೊ ನೋಡಿ 22/7 ಇಂಟು ಆರ್ ಅಂತಂದ್ರೆ 3.5. 12.5ಗೆ 12.5 ಇನ್ ಪ್ಲಸ್ 3.5 2 ಎಷ್ಟಾಯ್ತು? ದಟ್ ಈಸ್ 7 ಬಂತ ಆನ್ಸರ್. ಸೊ 3.5 1 3.5 2 2 1 2 11 ಆಯ್ತು. ಸೊ ಆನ್ಸರ್ ಇಲ್ಲಿ ಏನ್ ಬಂತು? 11. ಇವೆರಡನ್ನು ಸೇರಿಸಿದಾಗ 12ಗೆ 7 ಅನ್ನು ಸೇರಿಸಿದಾಗ ಆನ್ಸರ್ ಏನಾಯ್ತಪ್ಪ ಅಂತಂದ್ರೆ 19.5 ಆಯ್ತು. ಈಗ 19.5 ಇಂಟು 19.5 ಇಂಟು 11 ಅಂತೇಳಿ ಮಲ್ಟಿಪ್ಲೈ ಮಾಡಿಬಿಟ್ಟುಪ್ಪ ಅಂತಂದ್ರೆ 11 ಅಂತೇಳಿ ಮಲ್ಟಿಪ್ಲೈ ಮಾಡಿಬಿಟ್ಟೆ ಅಂತಂದ್ರೆ ಅದುವೇ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 214.5 214.5 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಪ್ರಶ್ನೆ ಊಹೆ ಆದ್ರೂ ಮಾಡಕ್ ಬರುತ್ತಾ? ಅಣ್ಣ ತುಂಬಾ ಬದಲಾಗಿದ್ದಾನೆ ಇಲ್ಲಿ. ಯಪ್ಪ 24ನೇ ಕ್ವಶನ್ ಈ ರೀತಿ ಇತ್ತು. ಸೊ ಹಾಗಿತ್ತಪ್ಪ ಇರ್ಲಿ, ಏನಾಗಲ್ಲ. ಹಾಗಿದ್ರೆ 24ನೇ ಕ್ವಶನ್ ಒಳಗಡೆ ಇದ್ರಕ್ಕಿಂತ ಈಸಿ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಅದುವೇ ಇಲ್ಲಿ ನೋಡಿ. ಕ್ವಶನ್ ನಂಬರ್ ಇದನ್ನ ರಬ್ ಮಾಡ್ಬಿಡೋಣಪ್ಪ, ನೋಡಕ್ಕೆ ಹೆದರಿಕೆ ಬರ್ತಾ ಇದೆ. ಸೊ ನೆಕ್ಸ್ಟ್ ಯಾವುದು? ಕ್ವಶನ್ ನಂಬರ್ 24. ದ ವ್ಯಾಲ್ಯೂಮ್ ಆಫ್ ಆರ್ ಅಂತಿದೆ. ದ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಈಸ್, ಆಲ್ರೆಡಿ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಈಸ್ ಎಷ್ಟು ಕೊಟ್ಟಿದ್ದಾರೆ? 539/3 ಸೆಂಟಿಮೀಟರ್ ಕ್ಯೂಬ್. ಹಾಗಿತ್ತಪ್ಪ ಅಂದ್ರೆ ಫೈಂಡ್ ಇಟ್ಸ್ ಏರಿಯಾ, ಸರ್ಫೇಸ್ ಏರಿಯಾ. ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಕ್ ಹೇಳಿದ್ದಾನೆ. ಸೊ ಹಾಗಿತ್ತಪ್ಪ ಅಂತಂದ್ರೆ ನಮಗೆ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ನಮಗೆ ನೋಡಿ ಸರ್ಫೇಸ್ ಏರಿಯಾ ಫೈಂಡ್ ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮುಲಾ ಏನಿದೆ? 4πr² ಏನಿದೆ. ಸ್ವಲ್ಪ ಸ್ಪಿಯರ್ದು ಸರ್ಫೇಸ್ ಅನ್ನ ಫೈಂಡ್ ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮುಲಾ ಏನಿದೆ? 4πr² ಬೇಕಾಗಿದೆ. ಹಾಗಿದ್ರೆ ನನಗೆ ಆರ್ ಸಿಕ್ತಂತಂದ್ರೆ ಮಾಡ್ಬೋದು. ಇನ್ನೊಂದು ಬರ್ಕೊಳ್ಳೋಣ. ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಿದೆ? ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಿದೆ ಅಂತಂದ್ರೆ 4/3πr³ ಇದೆ, ವಿಚ್ ಇಸ್ ಈಕ್ವಲ್ ಟು ಆನ್ಸರ್ ಏನು? 539/3. ಓಕೆ ನೋಡಿ, ಈ ಕಡೆ ಡಿನಾಮಿನೇಟರ್ 3 ಕ್ಯಾನ್ಸಲ್ ಆಯ್ತು. ಈ ಕಡೆ ಇರುವ ಡಿನಾಮಿನೇಟರ್ ಏನ್ ಮಾಡೋಣಪ್ಪ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, r³ ಹೇಗಿದೆ ಹಾಗೆ ಇಟ್ಕೊಳ್ಳೋಣ. 539 ಹೇಗಿದೆ ಹಾಗೆ ಇಟ್ಕೊಳ್ಳೋಣ. 4 ಈ ಕಡೆ ಬಂತಂದ್ರೆ ಡಿನಾಮಿನೇಟರ್ ಪ್ಲೇಸಿಗೆ ಬರುತ್ತೆ. ಸಾರಿ, 4 ಈ ಕಡೆ ನ್ಯೂಮರೇಟರ್ ಪ್ಲೇಸ್ ಇರ್ಲಿತ್ತು, ಈ ಕಡೆ ಬಂದು ಡಿನಾಮಿನೇಟರ್ ಪ್ಲೇಸಿಗೆ ಬಂತು. ಇಂಟು ಪೈ ವ್ಯಾಲ್ಯೂ ಏನಾಗುತ್ತಪ್ಪ ಅಂತ, ಪೈ ವ್ಯಾಲ್ಯೂ ಏನಿತ್ತು? 22/7 ಇತ್ತು. ಈ ಕಡೆ ಇದ್ದಾಗ RHS ಹತ್ರ ಇದ್ದಾಗ 22/7 ಇತ್ತು. ಅದು LHS ಬಂತಪ್ಪ ಅಂತಂದ್ರೆ 7/22 ಅಂತಂದ್ರೆ ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಗೊತ್ತು, ನ್ಯೂಮರೇಟರ್ ಡಿನಾಮಿನೇಟರ್ ಗೊತ್ತು. ಸೊ ಇವಾಗ ಮುಂದೆ ಸಮ್ ಮಾಡೋಕ್ಕಿಂತ ಬಿಫೋರ್ ಆಗಿ ಕೇರ್ಫುಲ್ ಆಗಿ ನೋಡ್ರಿ. 539 ಅದು ಮೊದಲು ಫ್ಯಾಕ್ಟರ್ಸ್ ಅನ್ನ ತಕೊಂಡ್ಬಿಡೋಣ. ನೋಡು, ಇದು 7 7s 49 ಆಯ್ತು. ಸೊ ಎಷ್ಟು ಉಳಿತು? ಅಗೇನ್ 7 4 ಉಳಿತು. 7 7s 49 ಆಯ್ತು. ಸೊ ಹಾಗೆಲ್ಲೇ 7 11s 11 1s ಆಯ್ತು. ಇದೇನು 539 ಅದ್ 9 ಬರ್ಕೊಂಡಿನಿ, ಜಸ್ಟ್ ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಂಡಿನಿ. 7 ಇಂಟು 7 ಇಂಟು 11 ಇಂಟು 7 ಡಿವೈಡೆಡ್ ಬೈ 4 ಇಂಟು 22. ನೋಡಿಲ್ಲ, 11 1s 11 11 2s 22. ಸೊ ನೋಡಿಲ್ಲ, r³ ಇಸ್ ಈಕ್ವಲ್ ಟು 7 7 ಎಷ್ಟಿದಾವೆ? 7 ಕ್ಯೂಬ್ ಇದಾವೆ. 4 2s ಏನಾಯ್ತು? 8 8 ನ ಸಹಿತ ಕ್ಯೂಬ್ ನಂಬರ್ ಆಗಿ ಬರ್ಕೋಬಹುದು. 7 3s 8 ಅನ್ನ 2 ಕ್ಯೂಬ್ ಆಗಿ ಬರ್ಕೋಬಹುದು. ಸೊ ಕ್ಯೂಬ್ ರೂಟ್ ಇಸ್ ಈಕ್ವಲ್ ಟು ಅಂತ ಈಚೆ ಕಡೆ ಬಂದಿದ್ದೇ ಕರೆ ಆಯ್ತಪ್ಪ ಅಂತ. ಸೊ ಇನ್ನೊಂದು ಬೇಕಾದ ಸ್ಟೆಪ್ ಅನ್ನ ನೀಟಾಗಿ ಬರ್ಕೊಳ್ಳಿ. 7/2 ಇದನ್ನ ಹೋಲ್ ಕ್ಯೂಬ್ ಮಾಡ್ಕೊರಿ. ಸೊ ಇದನ್ನ ಈ ಕಡೆ ಬರ್ಕೊಂತೀವಿ ನೋಡ್ರಿ. ಆರ್ ಇದ್ದಿದ್ದ ಕ್ಯೂಬ್ ಇದ್ದಿದ್ದ ಇಸ್ ಈಕ್ವಲ್ ಟು ಅಂದ್ರೆ RHS ಅಂತ LHS ಬಂತಪ್ಪ ಅಂತಂದ್ರೆ ಕ್ಯೂಬ್ ರೂಟ್ ಆಫ್ 7/2 ಹೋಲ್ ಕ್ಯೂಬ್ ಇತ್ತು. ಸೊ ಈ ಕ್ಯೂಬ್ ರೂಟ್ ಜಸ್ಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಆರ್ದ ಆನ್ಸರ್ ಎಷ್ಟು ಬಂತಪ್ಪ ಅಂದ್ರೆ 7/2 r ಇಸ್ ಈಕ್ವಲ್ ಟು 3.5 ಅಂತೇಳಿ ಹಚ್ಕೋಬಹುದು. ಸೊ ನೋಡ್ರಿ, ಜಸ್ಟ್ ಇದುವರೆಗೂ ನಾವು ಏನ್ ಫೈಂಡ್ ಮಾಡಿದೀವಿ? ಆರ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಂಡಿದೀವಿ ಪುಟ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದೆಯಪ್ಪ ಅಂತಂದ್ರೆ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಆಗ್ಲೇ ತುಂಬೇ ಬಿಟ್ಟಿದೆ. ಸೊ ಇನ್ನು ನಾವೇನ್ ಮಾಡ್ಬೇಕು? ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ಕೋಬಹುದು. 4πr² ನೋಡ್ರಿ. ಸೊ ಈ ಕಡೆ ಮಾಡ್ಕೊಂತೀನಿ. 4 ಇಂಟು 22/7 ಇಂಟು r² ಅಂತ ಹೇಳಿದಾನೆ. ಸೊ 7/2 ನ 2 ಸಲ ಬರ್ಕೊಂಡ್ಬಿಡಿ. 7/2 ಈ 7 ಕ್ಯಾನ್ಸಲ್. 2 1s 2 11s 2 1s
2 2s 11 2 ಇಲ್ಲಿ ನೋಡ್ರಿ 2 ಇಂಟು 11 ಇಂಟು 7 ಎಷ್ಟಾಯ್ತು ಆನ್ಸರ್ ಎಷ್ಟು ಬರುತ್ತೆ ಫೈನಲಿ 154 ಸೆಂಟಿಮೀಟರ್ ಸ್ಕ್ವೇರ್ 154 ಸೆಂಟಿಮೀಟರ್ ಸ್ಕ್ವೇರ್ ಏನು ಸರ್ಫೇಸ್ ಏರಿಯಾ. ಸೊ ಕೊನೆಯ ಈ 24ನೇ ಪ್ರಶ್ನೆ ಇದೊಂಥರ ಏನಪ್ಪಾ ಅಂತಂದ್ರ ಟ್ರೆಮಂಡಸ್ ಆಗಿ ಅಣ್ಣ ಏನಾಗಿದ್ದಾನೆ ಬದಲಾಗಿದ್ದಾನೆ. ಕ್ವಶನ್ ಪೇಪರ್ ಪ್ಯಾಟರ್ನ್ 2 ಮಾರ್ಕ್ಸಿಗೆ ಈ ಹಂತಕ್ಕೆ ಕೇಳ್ತಿದ್ದಾನಪ್ಪ ಅಂತಂದ್ರೆ ಒಂಥರ ನನಗೇ ನಂಬಕ್ ಆಗ್ತಿಲ್ಲ. ವಿದ್ಯಾರ್ಥಿಗಳು ಯಾವ ರೀತಿ ಅದನ್ನ ಇದನ್ನ ಮಾಡ್ತಾರೆ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಜಿಜ್ಞಾಸ ಯೂಟ್ಯೂಬ್ ಚಾನಲ್ ಬರುವಂತ ಪ್ರತಿಯೊಂದು ವಿಡಿಯೋಗಳನ್ನ ನೀವು ವಾಚ್ ಮಾಡಿ ನಿಮ್ಮ ಎಕ್ಸಾಮಿಗೆ ಡೆಫಿನೆಟ್ ಆಗಿ ಪಾಸ್ ಮಾಡುವ ಜಸ್ಟ್ ಪಾಸ್ ಆಗ್ತೀನಿ ಅಂತ ಹೇಳಿ ನೋಡಕ್ ಹೋಗ್ಬೇಡ್ರಿ. ಸೊ ಪಾಸ್ ಅಲ್ಲ ಸ್ಕೋರು ಮಾಡ್ತೀರಾ, ಆದ್ರೆ ಏನೇ ಒಂದು ಕಲೀರಿ ಅದನ್ನ ಅಪ್ಲೈ ಮಾಡ್ಕೋರಿ, ಸರಿಯಾಗಿ ತಿಳ್ಕೊಂಡು ಕಲ್ತಾಗ ಮಾತ್ರ ಕ್ವಶನ್ ಪೇಪರ್ ಬಿಡಿಸ್ಬೋದು ಅಂತ ಹೇಳಿ ಆ ಒಂದು ಅಣ್ಣ ಹೇಳ್ಕೊಟ್ಟಿದ್ದಾನೆ. ಸೊ ಹಾಗಿದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಒಂದೇ ಸೆಕೆಂಡ್ ಇದನ್ನ ರಬ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ ಏನ್ ಹೇಳ್ತಿದ್ದಾನಪ್ಪ ಅಂತಂತಂದ್ರೆ ಓಕೆ ಫೈನಲಿ ವಿ ಕಂಪ್ಲೀಟೆಡ್ ಕ್ವಶನ್ಸ್ ಫ್ರಾಮ್ 1 to 24. ಸೊ ಫೈನಲಿ ನಾವು ಕಂಪ್ಲೀಟ್ ಮಾಡಿದ್ವಿ 1ರಿಂದ 24 ಕ್ವಶನ್ಗಳು. ನೋಡ್ರಿ ಇಷ್ಟು 24 ಪ್ರಶ್ನೆಗಳು ಅತಿ ಹೆಚ್ಚವಾಗಿ ಯಾವ ರೀತಿ ಅವರು ಪ್ರಶ್ನೆಗಳ ಬದಲಾವಣೆ ಮಾಡಿದಾರೆ ಅಂತಂದ್ರೆ ನಾವು ಏನ್ ಪ್ರಿಪರೇಷನ್ ಲೆವೆಲ್ ಏನೈತಿ ಅದನ್ನ ಇನ್ನೂ ಏನ್ ಮಾಡ್ಕೋಬೇಕಾಗೈತಿ, ಜಾಸ್ತಿ ಮಾಡ್ಕೋಬೇಕಾಗೈತಿ. ಹಾಗಿತ್ತಪ್ಪ ಅಂದ್ರೆ ಇನ್ನು ಉಳಿದಿರುವ ಕೆಲವೊಂದು ಪ್ರಶ್ನೆಗಳನ್ನ ಇನ್ ನೆಕ್ಸ್ಟ್ ಸೆಷನ್ ರಿಮೈನಿಂಗ್ ಕ್ವಶನ್ ವಿಲ್ ಬಿ ಡಿಸ್ಕಸ್ ಅಂಡ್ ಸಾಲ್ವ್. ಅಲ್ಲಿವರೆಗೂ ನಾವೇನ್ ಮಾಡೋಣಪ್ಪ ಅಂತಂದ್ರ ಸ್ವಲ್ಪ ಕಾಯಿರಿ, ಪ್ರಾಕ್ಟೀಸ್ ಮಾಡಿರೋದನ್ನ ಈ 24 ಪ್ರಶ್ನೆಗಳನ್ನ ನೀವು ಮತ್ತೊಮ್ಮೆ ನೋಡಿ ಪದೇ ನೋಡಿ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ನೋಡಿ. ಯಾವುದೇ ಡೌಟ್ಗಳಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲಿಂಕ್ಗಳಿದ್ದಾವೆ, ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಗಳಿದ್ದಾವೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡೋದ್ರ ಮೂಲಕ ಜಾಯ್ನ್ ಆಗಿ ಡೌಟ್ಗಳನ್ನು ಶೇರ್ ಮಾಡ್ಕೋರಿ. ಅದೇ ರೀತಿ ಮತ್ತೊಮ್ಮೆ ಹೇಳ್ತೀನಿ. ಸೊ ಈ ಒಂದು ಕಂಟೆಂಟ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡ್ತಾ, ಯಾಕಪ್ಪ ಅಂದ್ರೆ ಯುವರ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಈಸ್ ಅವರ್ ಮೋಟಿವೇಶನ್ ಟು ಅವರ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ.